So, good morning, dear brothers and sisters. We'll just turn to Genesis chapter 11. ಆದಿಕಾಂಡಗಳ ಪುಸ್ತಕ 11ನೇ ಅಧ್ಯಾಯ ಒಂದು ವಚನವನ್ನು ಓದಿಕೊಳ್ಳೋಣ. Book of Genesis chapter 11. ಆದಿಕಾಂಡಗಳ ಪುಸ್ತಕ 11ನೇ ಅಧ್ಯಾಯ 31ನೇ ವಚನವನ್ನು ಓದಿಕೊಳ್ಳೋಣ. And Terah took Abraham his son, and Lot the son of Haran his son's son, and Sarah his daughter-in-law, his son Abraham's wife, and they went forth with them from Ur of the Chaldees to go into the land of Canaan, and they came into Haran and dwelt there. ಅಬ್ರಾಮನು ಕಾನಾನ್ ದೇಶಕ್ಕೆ ಹೋಗಬೇಕೆಂದು ಕಲ್ದಿಯರ ಊರ್ ಎಂಬ ಪಟ್ಟಣವನ್ನು ಬಿಟ್ಟನು. ಅವರು ಹಾರಾನ್ ಪಟ್ಟಣಕ್ಕೆ ಬಂದು ಅಲ್ಲೇ ವಾಸ ಮಾಡಿಕೊಂಡರು. ಮತ್ತೊಂದ್ಸರಿ ಓದ್ತೇನೆ. ಅಬ್ರಹಾಮನು ಕಾನಾನ್ ದೇಶಕ್ಕೆ ಹೋಗಬೇಕೆಂದು ಕಲ್ದಿಯರ ಊರ್ ಎಂಬ ಪಟ್ಟಣವನ್ನು ಬಿಟ್ಟನು. ಅವರು ಹಾರಾನ್ ಪಟ್ಟಣಕ್ಕೆ ಬಂದು ಅಲ್ಲೇ ವಾಸ ಮಾಡಿಕೊಂಡರು. ದೇ ಡ್ವೆಲ್ಟ್ ಇನ್ ಹಾರಾನ್ ಎಂಬುದಾಗಿ ಅಲ್ಲಿ ಓದುವಂತರಾಗಿದ್ದೇವೆ. ಪ್ರಿಯರೇ, ಅಬ್ರಹಾಮನು ಎಂಬುದಾಗಿ ಹೇಳಿದ ಕ್ಷಣ ಇಟ್ಸ್ ಅ ವೆರಿ ಐಕಾನಿಕ್ ಫಿಗರ್. ಅತ್ಯಂತ ಒಂದು ರೀತಿಯಲ್ಲಿ ವೆರಿ ಹೈ ಪ್ರೊಫೈಲ್ ಫಿಗರ್ ಎಂಬುದಾಗಿ ಹೇಳಿದ್ರು ಸಹ ತಪ್ಪಾಗಲಾರದು. ಯಾಕೆಂಬುದಾಗಿ ಹೇಳಿದ್ರೆ, ವೆದರ್ ಯು ಟೇಕ್ ಜುವಿಶ್ ಪೀಪಲ್, ಇಸ್ರಾಯೇಲರನ್ನು ತೆಗೆದುಕೊಳ್ಳ್ರಿ, ವೆದರ್ ಯು ಟೇಕ್ ದ ಮುಸ್ಲಿಂ ವರ್ಲ್ಡ್, ವೆದರ್ ಯು ಟೇಕ್ ದ ಕ್ರಿಶ್ಚಿಯನ್ಸ್, ಆ ಮೂರು ಧರ್ಮದವರಿಗೂ ಸಹ ಅತ್ಯಂತ ಒಂದು ಗೌರವಾನ್ವಿತವಾದಂಥ ಒಂದು ಹೆಸರು ಅಬ್ರಹಾಮನ್ ಎಂಬುದಾಗಿ ಹೇಳಿದ್ರೆ ಆ ಎಲ್ಲರೂ ಸಹ ಒಂದು ರೀತಿಯಲ್ಲಿ ಗೌರವಾನ್ವಿತವಾಗಿ ಕಾಣುವಂಥ ಒಂದು ಹೆಸರು ಅಬ್ರಹಾಮನು. ಯಾಕೆಂಬುದಾಗಿ ಇಫ್ ಯು ಗೋ ಟು ಅಬುದಾಬಿಗೆ ಏನಾದ್ರು ನೀವು ಪ್ರಯಾಣ ಮಾಡಿದ್ರೆ, ದೇ ಆರ್ ಕನ್ಸ್ಟ್ರಕ್ಟಿಂಗ್ ಎ ವೆರಿ ಜೈಜಾಂಟಿಕ್ ಸ್ಪಾಟ್ನಲ್ಲಿ ಎಲ್ಲ ಧರ್ಮಗಳನ್ನು ಸೇರಿಸುವಂಥ ಒಂದು ಸ್ಟ್ರಕ್ಚರ್ಸ್ ಅವ್ರು ಕಟ್ತಾ ಇದ್ದಾರೆ ಅಬುದಾಬಿಯಲ್ಲಿ. ಅಂದ್ರೆ ಎಲ್ಲ ಇಸ್ರಾಯೇಲರಿಗೆ ಸಂಬಂಧಪಟ್ಟಂತ ಸಿನೋಗಾಗ್ ಒಂದು ಕಡೆಯಲ್ಲಿ ದೊಡ್ಡ ಮೆಜೆಸ್ಟಿಕ್ ಬಿಲ್ಡಿಂಗ್, ಮತ್ತೊಂದು ಕಡೆಯಲ್ಲಿ ಮಾಸ್ಕ್, ಮುಸ್ಲಿಮರನ್ನು ಸೂಚಿಸುವಂತಹ ಮಸೀದಿ, ಅದು ಸಹ ಒಂದು ಅದೇ ಸ್ಥಳ ಪಕ್ಕದಲ್ಲೇ ದೊಡ್ಡದಾದಂತಹ ಒಂದು ಮಸೀದಿ. ಮತ್ತೊಂದು ಕಡೆಯಲ್ಲಿ ಕ್ರೈಸ್ತರನ್ನು ಸೂಚಿಸುವಂತಹ ಚರ್ಚ್, ಅದು ಸಹ ಒಂದು ದೊಡ್ಡದಾದ ವೈಭವವಾಗಿ ಕಟ್ಟುತ್ತಾ ಇರುವಂತಹ ಒಂದು ಸ್ಟ್ರಕ್ಚರ್ಸ್. ಯಾಕೆಂಬುದಾಗಿ ಹೇಳಿದ್ರೆ 3 gigantic faiths, 3 gigantic religions, ಆ ಮೂರು ಧರ್ಮಗಳನ್ನು ಒಂದಾಗಿ ಸೇರಿಸಬೇಕು, ಆ ಒಂದು ಐಕ್ಯತೆ ಧಾರ್ಮಿಕವಾಗಿ ಎಲ್ಲರೂ ಸಹ ಸೇರಿಸಬೇಕೆಂಬಂತ ಆ ಒಂದು ಧ್ಯೇಯದಿಂದ ಆ ರೀತಿಯಾದಂತಹ ಸ್ಟ್ರಕ್ಚರ್ಸ್ ಅಲ್ಲಿ ಈಗ ಕಟ್ತಾ ಇದ್ದಾರೆ. ಪ್ರಾಯಶಃ ಇನ್ನೂ ಸಹ ಇನ್ನೇನು ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇರ್ಬೋದು ಎಂಬುದಾಗಿ ನೆನೆಸ್ತೇನೆ. ದೊಡ್ಡದಾದಂತಹ ಹ್ಯೂಜ್ ಸ್ಟ್ರಕ್ಚರ್ಸ್ ಅವರು ಕಟ್ತಾ ಇದ್ದಾರೆ. ಇರಲಿ. ಸೊ ಅಬ್ರಹಾಮ್ ಎಂಬುದಾಗಿ ಹೇಳಿದ ತಕ್ಷಣ ನಮಗೆ ಬರುವಂತಹದ್ದು ದೇವರ ವಾಕ್ಯದಲ್ಲಿ only 2 persons, ಇಬ್ಬರೊಂದು ಕುರಿತಾಗಿ ಮಾತ್ರ ಆ ರೀತಿಯಾಗಿ ಸಂಬೋಧನೆ ಮಾಡಿದಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಫ್ರೆಂಡ್ ಆಫ್ ಗಾಡ್. ಮೋಶೆ ಕುರಿತಾಗಿ ನೋಡುವಾಗ ಆತನನ್ನು ಮುಖಾಮುಖಿಯಾಗಿ ಆತನು ದೇವರ ಜೊತೆಯಲ್ಲಿ ಸ್ನೇಹಿತನ ಉಪಾಧಿಯಲ್ಲಿ ಮಾತನಾಡಿದನು ಎಂಬುದಾಗಿ ಮೋಶೆ ಕುರಿತಾಗಿ ಓದುವಂತರಾಗಿದ್ದೇವೆ. ಆದರೆ ಅಬ್ರಹಾಮನ ಕುರಿತಾಗಿ ನೋಡುವಾಗ ನನ್ನ ಸ್ನೇಹಿತನಾದಂಥ ಅಬ್ರಹಾಮನು ಎಂಬುದಾಗಿ ದೇವರು ಅಬ್ರಹಾಮನ ಕುರಿತಾಗಿ ಉಪಯೋಗಿಸಲ್ಪಟ್ಟದಾಗಿ ನಾವು ಓದುವಂತರಾಗಿದ್ದೇವೆ. 3 times in the scripture, ದೇವರ ವಾಕ್ಯದಲ್ಲಿ 3 ಸಾರಿ ಅಬ್ರಹಾಮನ ಕುರಿತಾಗಿ ದೇವರ ಸ್ನೇಹಿತನು ಎಂಬುದಾಗಿ ಸಂಬೋಧನೆ ಮಾಡಿದಂತಹ ಸಂಗತಿಯನ್ನು ನಾವು ಓದುವಂತರಾಗಿದ್ದೇವೆ. ಇನ್ಫ್ಯಾಕ್ಟ್ ಆ ರೀತಿಯಾಗಿ ಅಬ್ರಹಾಮನು ದೇವರ ಸ್ನೇಹಿತನು ಎಂಬುದಾಗಿ ಆತನು ಪಡಬೇಕಾದ್ರೆ he had a very profound understanding of God. ದೇವರನ್ನು ಬಹಳ ಸೂಕ್ಷ್ಮವಾಗಿ, ಬಹಳ ಆಳವಾಗಿ ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ ಅಬ್ರಹಾಮನು. he had a very profound knowledge of God. ದೇವರ ಕುರಿತಾಗಿ ಅಗಾಧವಾದಂತಹ ಜ್ಞಾನವನ್ನು ಹೊಂದಿದಂಥವನು ಮಾತ್ರವಲ್ಲ, he has a very close intimacy with God. ದೇವರ ಜೊತೆಯಲ್ಲಿ ಅತ್ಯಂತ ನಿಕಟವಾದಂತಹ ಒಂದು ಸಂಬಂಧವನ್ನು ಆತನು ಹೊಂದಿದಂತಹ ವ್ಯಕ್ತಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ ಪ್ರಿಯರೇ, ಅಬ್ರಹಾಮನ ಕುರಿತಾಗಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದ್ರೆ, ಅಬ್ರಹಾಮ್ ಇನ್ ಕನೆಕ್ಷನ್ ವಿತ್ ಡಿಫರೆಂಟ್ ನೇಮ್ಸ್ ಆಫ್ ಗಾಡ್ ವಿ ಸಿ ಇನ್ ದ ಸ್ಕ್ರಿಪ್ಚರ್. ದೇವರ ವಾಕ್ಯದಲ್ಲಿ ಅಬ್ರಹಾಮನ ಕುರಿತಾಗಿ ದೇವರ ಕುರಿತಾದಂತಹ ಬೇರೆ ಹೆಸರುಗಳು ಸಹ ಜೊತೆಯಲ್ಲಿ ಉಲ್ಲೇಖ ಮಾಡಿದಾಗಿ ನಾವು ಓದುವಂತರಾಗಿದೆ. ಇಫ್ ಯು ಕಮ್ ಟು Genesis chapter 14, ಆದಿಕಾಂಡಗಳ ಪುಸ್ತಕ 14ನೇ ಅಧ್ಯಾಯಕ್ಕೆ ಬಂದ್ರೆ, ಅಬ್ರಹಾಮ್ ಅಂಡ್ ಎಲಿಯಾನ್ ವಿ ರೀಡ್, he is the supreme one. Everything is under his rule. ಎಲ್ಲವೂ ಸಹ ಆತನ ಅಧೀನದಲ್ಲಿದೆ. he can overrule anything ಎಂಬಂತ ಎಲಿಯಾನ್ ಎಂಬಂತ ಅರ್ಥವನ್ನು ಕೊಡುವಂತ ಆ ಒಂದು ಅರ್ಥವನ್ನು ಅಬ್ರಹಾಮನ ಜೊತೆ ಹೋಲಿಸಿದಾಗಿ ನೋಡುವಂತರಾಗಿದ್ದೇವೆ. If you come down to Genesis chapter 17, there we read Abraham and El Shaddai. He is the supreme one. ಆತನ ಅತ್ಯುನ್ನತನಾದಂಥ ದೇವರೆಂಬುದಾಗಿ ಆತನ ಅಬ್ರಹಾಮನು ಎಲ್ ಶಡಾಯ್ ಎಂಬಂತ ಒಂದು ಪದಪ್ರಯೋಗ ಉಪಯೋಗಿಸಲ್ಪಟ್ಟಾಗಿ ಓದುವಂತರಾಗಿದ್ದೇವೆ. As we come down to Genesis chapter 20, ಅಬ್ರಹಾಮನ ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯಕ್ಕೆ ಬಂದರೆ ಅಬ್ರಹಾಮ್ ಅಂಡ್ ಎಲೋಹಿಮ್ ಎಂಬಂತ ಒಂದು ಪದಪ್ರಯೋಗ ಉಪಯೋಗಿಸಲ್ಪಟ್ಟದಾಗಿ ಓದುವಂತರಾಗಿದ್ದೇವೆ. ಮಾತ್ರವಲ್ಲ, Genesis chapter 22ಗೆ ಬಂದರೆ ಅಬ್ರಹಾಮ್ ಅಂಡ್ ಜೆಹೋವಾ ಜೈರೆ ಎಂಬುದಾಗಿ ಅಲ್ಲಿ ಓದುವಂತರಾಗಿದ್ದೇವೆ. ಇಟ್ಸ್ ಇಂಟ್ರೆಸ್ಟಿಂಗ್, ಬಹಳ ಕುತೂಹಲಕರವಾದ ಸಂಗತಿ ಎಂಬುದಾಗಿ ಹೇಳಿದ್ರೆ, he had a very profound knowledge of God. ದೇವರ ಕುರಿತಾಗಿ ಆತನಿಗೆ ಬಹಳ ಸುದೀರ್ಘವಾದಂತಹ ಒಂದು ಜ್ಞಾನವನ್ನು ಹೊಂದಿದಂತ ಅಬ್ರಹಾಮನ ಕುರಿತಾಗಿ ಪ್ರೇರೆ ಮುಂಜಾನೆ ಹಿಸ್ ವಾಕ್ ಆಫ್ ಫೇತ್, ಆತನ ಒಂದು ನಂಬಿಕೆಯ ನಡೆ,
ಅದೇ ಸಮಯದಲ್ಲಿ ಅಬ್ರಹಾಮ್ಸ್ ಫೇಲ್ಯೂರ್, ಆತನು ಸೋತು ಹೋದಂತಹ ಸಂಗತಿಗಳನ್ನು ಪ್ರೇರೆ ಈ ಮುಂಜಾನೆ ಅವಲೋಕನ ಮಾಡಿಕೊಳ್ಳುವಂತ ಆಯೋಣ. ಯಾಕೆಂಬುದಾಗಿ ಹೇಳಿದ್ರೆ ಅಬ್ರಹಾಮ್ ಎಂಬುದಾಗಿ ಹೇಳುವಾಗ ಈಸ್ ನೋನ್ ಫಾರ್ ಹಿಸ್ ಫೇತ್, ಆತನ ನಂಬಿಕೆಗೆ ಹೆಸರಾದಂತಹ ಒಬ್ಬ ವ್ಯಕ್ತಿ. ಅದೇ ಸಮಯದಲ್ಲಿ ಈ ಫೇಲ್ಡ್ ಇನ್ ಮೆನಿ ಆಸ್ಪೆಕ್ಟ್ಸ್. ಯಾಕೆಂಬುದಾಗಿ ಹೇಳಿದ್ರೆ ಅಬ್ರಹಾಮನ ಕುರಿತಾಗಿ ನೋಡುವಾಗ ಈ ಫೇಲ್ಡ್ ಆನ್ ಸೆವೆರಲ್ ಅಕೇಶನ್. ನಂಬರ್ 1, ದೇವರು ಹೇಳಿದನು, ನೀನು ಕಲ್ದಿಯರ ಕಸ್ತಿಯರ ಊರು ಎಂಬ ಪ್ರದೇಶದಿಂದ ನಾನು ತೋರಿಸುವಂತ ಕಾನಾನ್ ದೇಶಕ್ಕೆ ನೀನು ಹೋಗು ಎಂಬುದಾಗಿ ದೇವರು ಅಬ್ರಹಾಮನಿಗೆ ಆತನು ಹೇಳಿದನು. ಅಬ್ರಹಾಮ್ ಇಸ್ ಸ್ಟಾರ್ಟೆಡ್ ನಂಬಿಕೆಯಿಂದ. ಹಿ ಡಿಡ್ ನೋ ವೇರ್ ಹಿ ವಾಸ್ ಗೋಯಿಂಗ್. ದೇವರು ಹೇಳಿದಂತ ಮಾತನ್ನು ಕೇಳಿ ದೇವರು ಹೇಳಿದಂತ ಮಾರ್ಗದಲ್ಲಿ ಆತನು ಕಸ್ತಿಯರ ಊರು ಎಂಬಂತ ಪ್ರದೇಶವನ್ನು ಬಿಟ್ಟು ಹಿ ಸ್ಟಾರ್ಟೆಡ್ ಟು ಮೂವ್ ಟುವರ್ಡ್ಸ್ ದ ಪ್ರಾಮಿಸ್ಡ್ ಲ್ಯಾಂಡ್. ಆದರೆ what did he do? As he was proceeding, he went halfway and he stopped at Haran. ನಾವು ಓದಂತ ಒಂದು ವಚನದಲ್ಲಿ he dwelt in Haran ಎಂಬಂತ ಪದಪ್ರಯೋಗ ನೋಡುವಂತರಾಗಿದ್ದೇವೆ. ಅಲ್ಲೇ ವಾಸ ಮಾಡಿದನು. That was not God's will. ಅದು ದೇವರ ಎಷ್ಟಿತ್ತ ಎಷ್ಟು ಮಾತ್ರಕ್ಕಲ್ಲ, ದೇವರು ಹೇಳಿದಂತಹದ್ದು ನಾನು ತೋರಿಸುವಂತ ಕಾನಾನ್ ದೇಶಕ್ಕೆ ನೀನು ಹೋಗು ಎಂಬುದಾಗಿ ಹೇಳಿದನು. Haran is a very luxury place, very comfortable place. ಎಲ್ಲ ರೀತಿಯ ಸವಲತ್ತುಗಳು ಸಿಕ್ಕುವಂತ ಸ್ಥಳ ಹಾರಾನ್ ಪ್ರದೇಶದಲ್ಲಿ he got settled in Haran. That was a mistake from the life of Abraham. ಮಾತ್ರವಲ್ಲ ಪ್ರಿಯರೇ, ಎರಡನೇದಾಗಿ he went down to Egypt. ಐಗುಪ್ತ ದೇಶಕ್ಕೆ ಆತನು ಇಳಿದು ಹೋದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. What a disaster that brought in Abraham's life. ಅಬ್ರಹಾಮನ ಜೀವಿತದಲ್ಲಿ ಎಂಥ ಒಂದು ದುರವಸ್ಥೆಯನ್ನು ಐಗುಪ್ತ ದೇಶಕ್ಕೆ ಇಳಿದು ಹೋದಂತ ಒಂದು ಎಫೆಕ್ಟ್ ಅಬ್ರಹಾಮನ ಲೈಫಿನಲ್ಲಿ ಅದು ತಂದಂತಹ ಸಂಗತಿ ಪ್ರಿಯರೇ. ಮಾತ್ರವಲ್ಲ, ಅಲಾಂಗ್ ವಿತ್ ಸಾರಳ ಜೊತೆಯಲ್ಲಿ ಸೇರಿ ಐ ವಾಂಟ್ ಟು ಫುಲ್ಫಿಲ್ ಗಾಡ್ಸ್ ಪ್ರಾಮಿಸ್. ದೇವರು ನನಗೆ ಹೇಳಿದ್ದಾನೆ, ಒಂದು ಮಗುವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ, ನಾನು ಮಗುವನ್ನು ಇನ್ನೂ ಸಹ ನನಗೆ ವಯಸ್ಸಾಗ್ತಾ ಹೋಗಿದೆ, ನನಗೆ ಇನ್ನೆಲ್ಲಿ ಮಕ್ಕಳಾಗ್ತದೆ, ನನಗೆ ಎಲ್ಲಿ ಮಗು ಹುಟ್ಟುತ್ತದೆ, ಆದ್ರಿಂದ ನಾನೇ ಯಾಕೆ ಪ್ರಯತ್ನ ಮಾಡ್ಬೋದು ಎಂಬುದಾಗಿ ಹೇಳಿ ಸಾರಳು ಮತ್ತು ಅಬ್ರಹಾಮನು ದೇ ಸ್ಕೀಮ್ಡ್. ತಮ್ಮದೇ ಆದಂಥ ಮಾಂಸಾಧೀನ ಸ್ವಭಾವದಿಂದ ಒಂದು ಮಗುವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ಸಫಲರಾದರು. ಬಟ್ ವಾಟ್ ಅನ್ ಎಫೆಕ್ಟ್ ದಟ್ ಹ್ಯಾಡ್. ಬೇರೆ ವಿಲ್ ಕಮ್ ಬ್ಯಾಕ್ ಟು ದಿಸ್ 3 things. ಈ ಸಂಗತಿಗಳನ್ನು ನಾವು ಆ ಸಂಗತಿಗಳಿಗೆ ಬರೋಣ. ಅದಕ್ಕೆ ಮೊದಲಾಗಿ ವಿಲ್ ಸಿ ದಿಸ್ ಫೇತ್, ಅಬ್ರಹಾಮನ ಒಂದು ನಂಬಿಕೆ. ಬೇರೆ ಅಬ್ರಹಾಮನ ಕುರಿತಾಗಿ ನೋಡುವಾಗ ವಾಟ್ ಅ ಫೇತ್ ದಟ್ ವಾಸ್ ಇಟ್. ಫಸ್ಟ್ ಆಫ್ ಆಲ್ ಇಟ್ ವಾಸ್ ಅ ಸೇವಿಂಗ್ ಫೇತ್. ಅದು ರಕ್ಷಣೆಗೆ ನಡೆಸಿದಂತಹ ಒಂದು ನಂಬಿಕೆ ಅದಾಗಿತ್ತು. ರೋಮಪುರ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. Abraham believed God and it was reckoned unto him righteousness. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಬೇರೆ ಸ್ಕ್ರಿಪ್ಚರ್ ಕ್ಲಿಯರ್ಲಿ ಪಾಯಿಂಟ್ಸ್ ಔಟ್ ಒನ್ ಸಿಂಪಲ್ ಆಕ್ಟ್ ಆಫ್ ಫೇತ್. ಸರಳವಾದಂತಹ ಒಂದು ನಂಬಿಕೆ ಅದು ಆತನನ್ನು ನೀತಿವಂತಿಕೆಗೆ ಅದು ನಡೆಸಿ ಆತ ನೀತಿವಂತ ಎಂಬುದಾಗಿ ಮಾಡಿತು ಎಂಬುದಾಗಿ ನಮಗೆ ಹೇಳುವಂತದಾಗಿದೆ. ಬೇರೆ ನಂಬುವರಾದಂತ ನಾವು ಮಾತ್ರವಲ್ಲ, ಹಾಗೆ ರೋಮಪುರ ಪತ್ರಿಕೆ ಬೇರೆ 3ನೇ ಅಧ್ಯಾಯ 20ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಧರ್ಮ ಪ್ರಮಾಣ ಸಂಬಂಧವಾದ ಕರ್ಮಗಳಿಲ್ಲದೆ, ಪ್ರಾಯಶಃ ಅಲ್ಲಿ ನಮ್ಗೆ ಕಾಣ್ತಾ ಇದೆ ನೆನೆಸ್ತೇನೆ, ಧರ್ಮ ಪ್ರಮಾಣ ಸಂಬಂಧವಾದ ಕರ್ಮಗಳಿಲ್ಲದೆ ನಂಬಿಕೆಯಿಂದಲೇ ಮನುಷ್ಯರು ನೀತಿವಂತರೆಂದು ನಿರ್ಣಯಿಸಲ್ಪಡುವರೆಂಬುದಾಗಿ ನಿಶ್ಚಯ ಮಾಡಿಕೊಂಡಿದ್ದೇವಲ್ಲ. ಬೇರೆ ಯಾವುದೇ ರೀತಿಯ ಧರ್ಮಶಾಸ್ತ್ರದ ನಿಯಮಗಳಿಲ್ಲದೆ, ಆ ಎಲ್ಲ ಕರ್ಮ ಕಟ್ಟುಪಾಡುಗಳು ಇಲ್ಲದೆ ನಂಬಿಕೆ ಮುಖಾಂತರ ನೀತಿವಂತರೆಂಬುದಾಗಿ ನಿರ್ಣಯಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತಾಗಿದೆ. ಬೇರೆ ಕ್ರೈಸ್ತ ವಿಶ್ವಾಸಿಗಳಂತ ನಮಗೆ ದೇವರ ವಾಕ್ಯ ತಿಳಿಸುವಂತಹದ್ದು ಸರಳವಾದಂತಹ ನಂಬಿಕೆ ಮುಖಾಂತರ ಆತನ ಬಳಿಗೆ ಬನ್ರಿ, ನಿಮ್ಮನ್ನು ನೀತಿವಂತರನ್ನಾಗಿ ಆತನ ಘೋಷಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತಾಗಿದೆ. ಇನ್ಫ್ಯಾಕ್ಟ್ ರೋಮಪುರ ಪತ್ರಿಕೆ 3ನೇ ಅಧ್ಯಾಯದಿಂದ 5ನೇ ವಚನ ತನಕ ಪ್ರೇರೆ ಜಸ್ಟಿಫಿಕೇಶನ್ ಬೈ ಫೇತ್, ನಂಬಿಕೆ ಮುಖಾಂತರ ನೀತಿವಂತರಾಗುತ್ತೀರಿ ಎಂಬಂತ ಆ ಒಂದು ದೊಡ್ಡವಾದಂತಹ ಪ್ರಸ್ತಾಪವನ್ನು ರೋಮಪುರ ಪತ್ರಿಕೆ ನಮಗೆ ತಿಳಿಸುವಂತಾಗಿದೆ. ಹಾಗಾದ್ರೆ ಪ್ರೇರೆ ವಾಟ್ ಈಸ್ ದಿಸ್ ಸೇವಿಂಗ್ ಫೇತ್ ಎಂಬುದಾಗಿ ನಮಗೆ ಬರಬಹುದು. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಒಂದು ಘಟನೆ ಅಲ್ಲಿ ನಡೆಯೋದಾಗಿ ನಮಗೆ ನೆನಪಿಗೆ ಬರ್ತದೆ. 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಸಮಯ, ಸಮುದ್ರದಲ್ಲಿ ಹೋಗ್ತಾ ಇದ್ದಂತಹ ಒಂದು ಸಮಯ ಅದಾಗಿತ್ತು. ಆ ಒಂದು ಸಮಯದಲ್ಲಿ ಬಿರುಗಾಳಿ ಬಂದಂತಹ ಸಮಯದಲ್ಲಿ, ಸ್ವಾಮಿ ನಾವು ಬುಡುಕ್ತಾ ಇದ್ದೇವೆ, ಸಾಯ್ತಾ ಇದ್ದೇವೆ, ನಿನಗೆ ಒಂದು ಸ್ವಲ್ಪ ಕನಿಕರ ಇಲ್ಲವೇ, ದಯಮಾಡಿ ನಮ್ಮನ್ನು ರಕ್ಷಿಸಿ ಎಂಬುದಾಗಿ ಅವರು ಕೂಗಿಕೊಂಡಂತ ಸಮಯ ಅದಾಗಿತ್ತು. ಆಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಮಾತು, ನಿಮ್ಮ ನಂಬಿಕೆಯಲ್ಲಿ ಡು ಯು ಸ್ಟಿಲ್ ಹ್ಯಾವ್ ನೋ ಫೇತ್, ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ ಇಲ್ಲಿ ಪ್ರಶ್ನೆ ಮಾಡಿದ್ದಾಗಿಲ್ಲ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಸೇವಿಂಗ್ ಫೇತ್ ಇಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಇಂಟೆಲೆಕ್ಚುಯಲ್ ಫೇತ್. ಮತ್ತೊಂದ್ಸರಿ ಹೇಳ್ತೇನೆ, ಸೇವಿಂಗ್ ಫೇತ್ ಇಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಇಂಟೆಲೆಕ್ಚುಯಲ್ ಫೇತ್. ನಮ್ಮ ತಲೆಯ ಒಂದು ನಂಬಿಕೆಯಿಂದಲೂ ಆ ಒಂದು ರಕ್ಷಣೆಗೆ ನಡೆಸಲ್ಪಟ್ಟಂತಹ ನಂಬಿಕೆಗೂ ಅತ್ಯಂತ ವಿಭಿನ್ನವಾದಂತಹ ಒಂದು ಸಂಗತಿ. ಇಂಟೆಲೆಕ್ಚುಯಲ್ ಫೇತ್ ಎಂಬುದಾಗಿ ಹೇಳಿದ್ರೆ ಹೊರಗಿನ ಜನರು ಸಹ ನಂಬುವಂತರಾಗಿದ್ದಾರೆ. ಪ್ರಾಯಶಃ ಗೋ ಟು ರಾಮಕೃಷ್ಣ ಆಶ್ರಮ, ಬಿಲೀವ್ ಅಬೌಟ್ ಕ್ರೈಸ್ಟ್, ಕ್ರಿಸ್ತನ್ ಕುರಿತಾಗಿ ಅವರು ಸಹ ನಂಬುವಂತರಾಗಿದ್ದಾರೆ. ಮುಸ್ಲಿಂ ವರ್ಲ್ಡ್ ಅವರು ಸಹ ನಂಬುವಂತರಾಗಿದ್ದಾರೆ. ಆದ್ರೆ ದಟ್ ಇಸ್ ನಾಟ್ ಸೇವಿಂಗ್ ಫೇತ್, ಇಟ್ ಇಸ್ ದ ಇಂಟೆಲೆಕ್ಚುಯಲ್ ಫೇತ್. ಅದು ತಲೆಯ ಒಂದು ನಂಬಿಕೆ ಅಷ್ಟೇ. ಬೇರೆ ಸೇವಿಂಗ್ ಫೇತ್ ಎಂಬುದಾಗಿ ಹೇಳಿದ್ರೆ
He is the Messiah. He came down from heaven for forgiveness of sins. ಪಾಪ ಕ್ಷಮಾಪಣೆಯನ್ನು ಆತನ ಮುಖಾಂತರ ಆಗುವಂತದಾಗಿದೆ. ಎಲ್ಲವನ್ನು ಸಹ ವಾಗ್ದಾನ ಮಾಡಿದದನ್ನು ಆತನು ನೆರವೇರಿಸ್ತಾನೆ ಎಂಬುದಾಗಿ ಹೃದಯಪೂರ್ವಕವಾಗಿ ನಂಬುವುದನ್ನು ಅದು ಸೇವಿಂಗ್ ಫೇತ್ ಎಂಬುದಾಗಿ ಕರೆಯುವಂತವರಾಗಿದ್ದೇವೆ. ಬೇರೆ ಅಬ್ರಹಾಮ್, he had that saving faith. ಅನೇಕರು ನಮಗೆ ಕೇಳುವಂತವರಾಗಿದ್ದಾರೆ, ಬ್ರದರ್ ನಾವು ಚಿಕ್ಕಂದಿನಿಂದಲೂ ನಾವು ದೇವ್ರ ವಾಕ್ಯ ಓದಿದ್ದೇವೆ, ಸಂಡೇ ಸ್ಕೂಲ್ಗೆ ಹೋಗಿದ್ದಾರೆ ಬ್ರದರ್, ನನ್ನ ಮಗನಿಗೆ ಚೆನ್ನಾಗಿ ಎಲ್ಲ ವಾಕ್ಯ ಗೊತ್ತು, ಆದಿಕಾಂಡದಿಂದ ಪ್ರಕಟಣೆ ತನಕ ನೀವು ಕೇಳಿ ಏನ್ ಕೇಳಿರೋ ಮಗನಿಗೆ ಚೆನ್ನಾಗಿ ಗೊತ್ತು. ದಟ್ ಇಸ್ ನಾಟ್ ಸೇವಿಂಗ್ ಫೇತ್, ಇಟ್ ಇಸ್ ಇಂಟೆಲೆಕ್ಚುಯಲ್ ಫೇತ್. ಇಂಟೆಲೆಕ್ಚುಯಲ್ ಫೇತ್ ವಿಲ್ ನಾಟ್ ಲೀಡ್ ಯು ಟು ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಗೆ ಅದು ನಡೆಸುವುದಿಲ್ಲ. ಇಟ್ ಇಸ್ ಎ ಸೇವಿಂಗ್ ಫೇತ್ ದಟ್ ಇಸ್ ನೀಡೆಡ್. ಅನೇಕರು ಪ್ರೇರ ಆ ರೀತಿಯಾಗಿ ಹೇಳುವಾಗ ಪ್ರೇರ ಅವಲೋಕನ ಮಾಡಿಕೊಳ್ಳಬೇಕು. ನಾನು ಆ ಒಂದು ತಲೆಯ ಬರಬರಿ ಜ್ಞಾನದಿಂದ ನಂಬಿಕೆಯಿಂದ ಅದು ನಮ್ಮನ್ನು ರಕ್ಷಣೆಗೆ ಅದು ನಡೆಸುವುದಿಲ್ಲ. ಇಟ್ ಇಸ್ ಸೆಟ್ ಟು ಬಿ ಅ ಸೇವಿಂಗ್ ಫೇತ್. ಬೇರೆ ಪಾಪ ಕ್ಷಮಾಪಣೆ ಎನ್ನುವಂತಹದ್ದು, ನಿತ್ಯ ಜೀವ ಎನ್ನುವಂತಹದ್ದು ಅಲ್ಲಿ ಆತನನ್ನು ನಂಬುವುದರ ಮುಖಾಂತರವಾಗಿ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ಆತನಿಂದ ಮಾತ್ರ ಸಿಕ್ಕುವಂತದ್ದಾಗಿದೆ ಎಂಬುದಾಗಿ ಹೃದಯಪೂರ್ವಕವಾಗಿ ನಂಬುವುದರ ಮುಖಾಂತರ ಮಾತ್ರ ಪ್ರೇರೆ ಆ ಒಂದು ರಕ್ಷಣೆಯ ನಂಬಿಕೆಗೆ ಅದು ನಮ್ಮನ್ನು ನಡೆಸುವಂತದ್ದಾಗಿದೆ. ಬೇರೆ ಇಟ್ ವಾಸ್ ನಾಟ್ ಓನ್ಲಿ ಅ ಸೇವಿಂಗ್ ಫೇತ್ ಇನ್ ದ ಲೈಫ್ ಆಫ್ ಅಬ್ರಹಾಮ್. ಅಬ್ರಾಮನ ಒಂದು ಜೀವಿತದಲ್ಲಿ ಬರೀ ರಕ್ಷಣೆಗೆ ನಡೆಸಲ್ಪಟ್ಟುವಂತಹ ನಂಬಿಕೆ ಮಾತ್ರವಲ್ಲ, ಇಟ್ ವಾಸ್ ಎ ಸಪರೇಟಿಂಗ್ ಫೇತ್. ಅದು ಪ್ರತ್ಯೇಕ ಮಾಡಿದಂತಹ ಒಂದು ನಂಬಿಕೆ ಅಬ್ರಾಮನ ಒಂದು ಜೀವಿತದಲ್ಲಿ ಅದಾಗಿತ್ತು. ಅದನ್ನೇ ಇಬ್ರಿಯರ ಪುಸ್ತಕ 8ನೇ ವಚನ ಹೀಗೆ ಓದುವಂತರಾಗಿದ್ದೇವೆ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೋದನು. ಪ್ರೇರೆ ಅಲ್ಲಿ ವೆಂಟ್ ಔಟ್ ಎಂಬಂತ ಒಂದು ಪದ ಪ್ರಯೋಗ ಅಲ್ಲಿ ಓದುವಂತರಾಗಿದ್ದೇವೆ. ಈ ವೆಂಟ್ ಔಟ್ ಎಂಬಂತ ಒಂದು ಪದ ಪ್ರಯೋಗ ದೇವರ ವಾಕ್ಯದಲ್ಲಿ ಗ್ರೀಕಿನ ಒಂದು ಪದ ಪ್ರಯೋಗ ಅನೇಕ ಬೇರೆ ಬೇರೆ ಸ್ಥಳಗಳಲ್ಲಿ ಸಹ ವೆಂಟ್ ಔಟ್ಗೆ ಉಪಯೋಗಿಸಲ್ಪಟ್ಟದ್ದು ಅದೇ ಗ್ರೀಕ್ ಪದ ಪ್ರಯೋಗ ಉಪಯೋಗಿಸಲ್ಪಟ್ಟದಾಗಿದೆ. ಆ ಸಂಗತಿಗಳು ನಾನು ನಿಮಗೆ ತೋರಿಸ್ತೇನೆ. ಕೊರಿಂಥ ಪತ್ರಿಕೆಗೆ ನಾವು ಬಂದ್ರೆ 2 Corinthians chapter 6 ಅಲ್ಲೂ ಸಹ ಅದೇ ಗ್ರೀಕ್ ಪದ ಪ್ರಯೋಗ ಉಪಯೋಗಿಸಲ್ಪಟ್ಟದಾಗಿ ಓದುವಂತರಾಗಿದ್ದೇವೆ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಬೇರೆ the emphasis here is to separate and touch not the unclean thing. ಇಲ್ಲಿ ನಿಮ್ಮನ್ನು ಪ್ರತ್ಯೇಕ ಮಾಡಿಕೊಳ್ಳ್ರಿ, ಅಶುದ್ಧವಾದದನ್ನು ಯಾವುದನ್ನು ಮುಟ್ಟದಿರಿ ಅದನ್ನು ಹೇಳುತ್ತಿದ್ದ ಹಾಗೆ ನೀವು ದಯಮಾಡಿ ಸತ್ಯವೇದದಲ್ಲಿ ತಿರುಗಿಸಿದರೆ ಅದು ಮುಂದಿನ ವಚನ 6ನೇ ಅಧ್ಯಾಯ 8ನೇ ಕೊರಿಂಥ 18ನೇ ವಚನ ಅದು ಹೀಗೆ ಹೇಳುವಂತರಾಗಿದ್ದೇವೆ. and will be a father unto you. ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆ ಆಗಿರುವನು, ನೀವು ನನಗೆ ಕುಮಾರಿಯರು ಆಗಿರುವಿರಿ. ಬೇರೆ it is not only a saving faith, it had to be a separating faith. ನೀವು ಯಾವ ರೀತಿ ಪ್ರತ್ಯೇಕಿಸದವಾದಂತಹ ನಂಬಿಕೆ ಅದು ಮಾತ್ರವಲ್ಲ ಪ್ರಿಯರೇ. ಮತ್ತೊಂದು ವಚನ ಹೀಗೆ ಇಬ್ರಿಯರ ಪುಸ್ತಕ 3ನೇ ಅಧ್ಯಾಯ 14ನೇ ವಚನಕ್ಕೆ ಬಂದ್ರೆ there once again we read the same Greek word being used to separate out, come out. ಏನೆಂಬುದಾಗಿ ಹೇಳಿದ್ರೆ ಮೋಶೆ ಕೈ ಕೆಳಗಿದ್ದು ಐಗುಪ್ತದೊಳಗಿಂದ ಹೊರ ಬಂದವರೆಲ್ಲರೂ ಅಲ್ಲವೇ, ಅಲ್ಲಿ ದಟ್ ಕೇಮ್ ಔಟ್ ಎಂಬಂತ ಪದ ಪ್ರಯೋಗ ಮತ್ತೆ ಅಲ್ಲಿ ಓದುವಂತರಾಗಿದೆ ಇಬ್ರಿಯರ ಪುಸ್ತಕದಲ್ಲಿ. ಅವರು ಐಗುಪ್ತ ದೇಶದಿಂದ ಹೊರಗೆ ಬಂದರು. ಐಗುಪ್ತ ದೇಶದ ಹೊರ ಪ್ರತ್ಯೇಕ ಆದದ್ದು ಮಾತ್ರವಲ್ಲ, ದೇರ್ ವಾಸ್ ರೆಡ್ ಸಿ ದಟ್ ಸಪರೇಟೆಡ್ ಫ್ರಮ್ ದ ಈಜಿಪ್ಟ್ ಕಂಪ್ಲೀಟ್ಲಿ. ಅಲ್ಲಿ ಕೆಂಪು ಸಮುದ್ರ ಇಸ್ರಾಯೇಲನ್ನು ಸಂಪೂರ್ಣವಾಗಿ ಪ್ರತ್ಯೇಕ ಮಾಡಿದಂತಹ ಸಂಗತಿ ಅದಾಗಿತ್ತು. ಬಿಲಿವರ್ಸ್, ಯು ಆಟ್ ಟು ಸಪರೇಟ್ in a complete different manner. As a very distinct one, ಅತ್ಯಂತ ವಿಭಿನ್ನವಾದಂತಹ ವ್ಯಕ್ತಿಗಳಾಗಿ ನೀವು ಅಲ್ಲಿ ಪ್ರತ್ಯೇಕ ಮಾಡಿಕೊಳ್ಳಬೇಕೆಂಬುದಾಗಿ ಮಾತ್ರವಲ್ಲ ಪ್ರಿಯರೇ. ಇಬ್ರಿಯರ ಪುಸ್ತಕ 13ನೇ ಅಧ್ಯಾಯ 13ನೇ ವಚನ once again the same Greek word used there. ಅಲ್ಲಿ ಅದೇ ಗ್ರೀಕ್ ಪದ ಪ್ರಯೋಗ ಉಪಯೋಗಿಸಲ್ಪಟ್ಟದಾಗಿದೆ ಎಂಬುದಾಗಿ ಹೇಳಿದರೆ, ಆದುದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ಆದುದರಿಂದ ನೀವು ಅದೇ ಗ್ರೀಕ್ ಪದ ಪ್ರಯೋಗ ಯೇಸು ಕ್ರಿಸ್ತನು ಆ ಒಂದು ಎಲ್ಲಿ ಆತನು ಹೊರಗೆ ಹಾಕಲ್ಪಟ್ಟನೋ ಆತನ ಬಳಿಗೆ ಹೊರಟು ಹೋಗೋಣ. ಇಟ್ ಇಸ್ ಟೆಲಿಂಗ್ ಟು ದ ಹಿಬ್ರಿಯು ಪೀಪಲ್. ಅಲ್ಲಿ ಇದ್ದ ಇಸ್ರಾಯೇಲರಿಗೆ ಅವ್ರು ಹೇಳ್ತಾ ಇರುವಂತ ಮಾತು, ಆ ಇಸ್ರಾಯೇಲರ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಎಂಬುದಾಗಿ ಹೇಳಿದ್ರೆ, ಮೆಸ್ಸಿಯನನ್ನು ಕ್ರೂಜೆಗೆ ಹಾಕಿ ನೀನು ನಮಗೆ ಬೇಡ ತಿರಸ್ಕಾರ ಮಾಡಿದಂತ ಜನರು ಇಸ್ರಾಯೇಲರು, ಅವರ ರಾಜಕೀಯ ಅವರ ಒಂದು ರೀತಿಯ ಧಾರ್ಮಿಕ ವ್ಯವಸ್ಥೆಯನ್ನು ದೇವರು ತಿರಸ್ಕಾರ ಮಾಡಿದನು. ಆ ಧಾರ್ಮಿಕ ವ್ಯವಸ್ಥೆಯಿಂದ ನೀವು ಹೊರಗಡೆ ಬಂದ್ರೆ ಇಸ್ರಾಯೇಲರಿಗೆ ದೇವರು ಕೊಡ್ತಾ ಇರುವಂತ ಕರೆ, ನಿಮ್ಮ ಒಂದು ಧಾರ್ಮಿಕ ವ್ಯವಸ್ಥೆ ಮೆಸ್ಸಿಯನನ್ನು ಕ್ರೂಜೆಗೆ ಹಾಕಿದಂತ ಒಂದು ವ್ಯವಸ್ಥೆ ಅದು. ಆ ಸಂಗತಿಯಿಂದ ಹೊರಬಂದು ಅಲ್ಲಿ ಆಚೆ ಪಟ್ಟಣದ ಆಚೆ ಕ್ರೂಜೆಗೆ ಹಾಕಲ್ಪಟ್ಟಂತ ಕ್ರಿಸ್ತನ ಬಳಿಗೆ ಹೋಗಿರಿ ಎಂಬಂತ ಒಂದು ಕರೆಯನ್ನು ಅದು ಕೊಡುವಂತದಾಗಿದೆ. ಪ್ರಿಯರೇ, ಹೊಸ ಒಡಂಬಡಿಕೆ ವಿಶ್ವಾಸಗಳನ್ನು ನಾವು, ಈಸ್ ದೇರ್ ಎನಿ ಸಪರೇಷನ್ ಫ್ರಮ್ ಅಸ್? ಈಸ್ ದೇರ್ ಸೇವಿಂಗ್ ಫೇತ್ ಇನ್ ಅಸ್? ಆ ರಕ್ಷಣೆಗೆ ನೆಲೆಸಲ್ಪಟ್ಟಂತ ನಂಬಿಕೆ, ಆ ಪ್ರತ್ಯೇಕವಾದಂತ ಆ ಒಂದು ನಂಬಿಕೆ, ಪ್ರತ್ಯೇಕಿಸುವಿಕೆ ಆ ಒಂದು ನಂಬಿಕೆ ನಮ್ಮದಾಗಿ ಎಂಬುದಾಗಿ ಸ್ವಲ್ಪ ಅವಲೋಕನ ಮಾಡಿಕೊಡುವುದು ಒಳ್ಳೆಯದು ಪ್ರಿಯರೇ. ಅಲ್ಲಿ ಇಟ್ ಇಸ್ ನಾಟ್ ಓನ್ಲಿ ಎ ಸೇವಿಂಗ್ ಫೇತ್, ರಕ್ಷಣೆಗೆ ನೆಲೆಸಲ್ಪಟ್ಟ ನಂಬಿಕೆ ಮಾತ್ರವಲ್ಲ, ಪ್ರತ್ಯೇಕಿಸಲ್ವಂತಹ ನಂಬಿಕೆ ಮಾತ್ರವಲ್ಲ ಪ್ರಿಯರೇ. ಥರ್ಡ್ಲಿ, ಇಟ್ ವಾಸ್ ಅ ಸಸ್ಟೈನಿಂಗ್ ಫೇತ್. ಒಂದು ಕನ್ನಡ ಡಿಕ್ಷನರಿಯಲ್ಲಿ ಅದಕ್ಕೆ ಕೊಟ್ಟಂತ ಒಂದು ಪದ ಏನಂತ ಹೇಳಿದ್ರೆ ಸ್ಥಾಯಿಯಾಗಿರುವಂತಹ ನಂಬಿಕೆ ಎಂಬುದಾಗಿ ಕನ್ನಡ ಡಿಕ್ಷನರಿಯಲ್ಲಿ ಅದನ್ನ ಪದ ನೋಡ್ತಾ ಬಂದೆ.
ಸಸ್ಟೈನಿಂಗ್, ಅದು ಪರಿಪಾಲಿಸದಂತ ಆತನು ಕಾಪಾಡಿಕೊಂಡು ಮುನ್ನಡೆಕೊಂಡು ಹೋಗುವುದಕ್ಕೆ ಇದ್ದಂತ ನಂಬಿಕೆ ಅದಾಗಿತ್ತು. ಅದು ಬೇಗ ಒಂದೆರಡು ದಿನಕ್ಕೆ ನಿಂತು ಹೋದಂತ ನಂಬಿಕೆ ಅಲ್ಲ. ನೋ ಮ್ಯಾಟರ್ ವಾಟ್ ದ ಸಿಚುವೇಶನ್, ಎಂತ ಒಂದು ಸಂದಿಗ್ಧವಾದಂತ ಪರಿಸ್ಥಿತಿ ಅದಾಗಿರಲಿ ಪ್ರೇರೆ, ಅದು ಆತನನ್ನು ಮುನ್ನಡೆಸಿಕೊಂಡು ಹೋದಂತ ಒಂದು ನಂಬಿಕೆ. ಬರೇ ಒಂದು ದಿನ ಎರಡು ದಿನ ಅಷ್ಟು ಮಾತ್ರಕ್ಕೆ ನಂಬಿಕೆಯಾಗಿ ಮತ್ತೆ ನಂಬಿಕೆಯಿಂದ ಹೊರಟು ಹೋದಂತ ನಂಬಿಕೆ ಅಬ್ರಹಾಮನ ನಂಬಿಕೆ ಅದಾಗಿರಲಿಲ್ಲ. ಇಟ್ ವಾಸ್ ಅ ಸಸ್ಟೈನಿಂಗ್ ಫೇತ್. ಆತನು ಯಾವುದೇ ಸಂದಿಗ್ಧವಾದಂತ ಪರಿಸ್ಥಿತಿಯಲ್ಲೂ ಸಹ ಆ ನಂಬಿಕೆಯಲ್ಲೇ ಮುಂದುವರೆದಂತಹ ಸಂಗತಿ. ಇಬ್ರಿಯರ ಪುಸ್ತಕ ನಾವು ಹೀಗೆ ಓದುವಂತರಾಗಿದ್ದೇವೆ. ನಂಬಿಕೆಯಿಂದಲೇ ಆತನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅಬ್ರಹಾಮ್ ವಾಸ್ ಅ ವೆರಿ ರಿಚ್ ಮ್ಯಾನ್. ಬಹಳ ಐಶ್ವರ್ಯವಂತನಾದಂತಹ ವ್ಯಕ್ತಿ ಅಬ್ರಹಾಮನ ಪ್ರೇರೆ. ನೋ ಡೆತ್ ಫಾರ್ ಎನಿ ಮೆಟೀರಿಯಲ್ ಥಿಂಗ್ಸ್. ಲೌಕಿಕವಾದಂತಹ ಸಂಗತಿಗಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಯಥೇಚ್ಛವಾಗಿ ಆತನ ಬಳಿ ಆಸ್ತಿ ಇತ್ತು. ಆದರೆ ಆತನು ಜೀವಿಸಿದಂತ ಯಾವಾಗ ಹೇಗೆ ಎಂಬುದಾಗಿ ಹೇಳಿದ್ರೆ ಡೇರೆಗಳಲ್ಲಿ ವಾಸ ಮಾಡುತ್ತಾ ಅಲ್ಲಿ ನಾನು ಈ ಲೋಕದಲ್ಲಿ ಪ್ರವಾಸಿಗನು. ಐ ಆಮ್ ನಾಟ್ ಅ ಪರ್ಮನೆಂಟ್ ಪರ್ಸನ್ ಆನ್ ದಿಸ್ ಅರ್ತ್. ಈ ಲೋಕದಲ್ಲಿ ನಾನು ಶಾಶ್ವತವಾಗಿರುವಂತಹ ವ್ಯಕ್ತಿ ಅಲ್ಲ. ಐ ಆಮ್ ಓನ್ಲಿ ಎ ಟೆಂಪರರಿ ಪರ್ಸನ್. ದಟ್ ವಾಸ್ ಅ ಸಸ್ಟೈನಿಂಗ್ ಫೇತ್ ಹಿ ಹ್ಯಾಡ್. ವೆರಿ ವೆಲ್. ನೆಕ್ಸ್ಟ್ ವರ್ಸ್, ಇಬ್ರಿಯರ ಪುಸ್ತಕ 11ನೇ 10ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ವಾಟ್ ವಾಸ್ ದ ಸೋರ್ಸ್ ಆಫ್ ಸ್ಟ್ರೆಂತ್ that enabled him to lead such a life? ಆ ರೀತಿಯಾದಂತಹ ಜೀವಿತ, ನಾನು ಪ್ರವಾಸಿಗನು ಪ್ರಯಾಣಿಕನಾಗಿದ್ದೇನೆ, ಈ ಲೋಕಕ್ಕೆ ಸಂಬಂಧಪಟ್ಟನವಲ್ಲ ಎಂಬುದಾಗಿ ಹೇಳುವುದಕ್ಕೆ ಯಾಕೆ ಎಂಬುದಾಗಿ ಹೇಳಿದ್ರೆ ದ ವೆರಿ ನೆಕ್ಸ್ಟ್ ವರ್ಸ್ 11ನೇ ಅಧ್ಯಾಯ ಇಬ್ರಿಯರ ಪುಸ್ತಕ 11ನೇ ಅಧ್ಯಾಯ 10ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಾ ಇದ್ದನು. He was dreaming about the majestic city that God was going to present him in eternity. ನಿತ್ಯತ್ವದಲ್ಲಿ ದೇವರು ನನಗೆ ಸಿದ್ಧ ಮಾಡಿದಂತಹ ಆ ಒಂದು ಲೋಕವನ್ನು ಆತನು ನೋಡ್ತಾ ಇದ್ದನು. His dream, his thinking, his attitude was only heavenly. ಪ್ರಿಯರೇ, ವಾಟ್ ಅ ಸಸ್ಟೈನಿಂಗ್ ಫೇತ್ ದಟ್ ವಾಸ್. ಆದರೆ ವಿಶ್ವಾಸಿಗಳಂತ ನಾವು ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಇಲ್ಲೇ ಇರ್ತೇವೆ ಎಂಬುದಾಗಿ ಹೇಳಿ ಎಲ್ಲವನ್ನು ಸಹ ತ್ಯಾಗ, ಎಲ್ಲ ಆತ್ಮಿಕವಾದಂತಹ ಸಂಗತಿಗಳನ್ನು ಸೈಡ್ಗಿಟ್ಟು ನಮ್ಮ ಬಿಸ್ನೆಸ್, ನಮ್ಮ ವ್ಯವಹಾರ ಇದರಲ್ಲೇ ಮುಳುಗಿ ಹೋಗಿರುವಂತಹದ್ದು ದುಃಖಕರವಾದ ಸಂಗತಿ. ಲೆಟ್ ನಾಟ್ ಯುವರ್ ಹಾರ್ಟ್ ಬಿ ಟ್ರಬಲ್. ನಮ್ಮ ಕರ್ತನ ಯೇಸು ಕ್ರಿಸ್ತನು ಚಿಂತೆ ಮಾಡಬೇಡ್ರಿ, ಆತನು ನಿಮಗೆ ಬೇಕಾದ ಎಲ್ಲವನ್ನು ಒದಗಿಸ್ತಾನೆ ಎಂಬುದಾಗಿ ಆತನು ಹೇಳಿದ್ದಾನೆ ಪ್ರೇರೆ. ಆದರೂ ಸಹ ನಮಗೆ ನಂಬಿಕೆ ಇಲ್ಲ. ದಟ್ ವಾಸ್ ಅ ಸಸ್ಟೈನಿಂಗ್ ಫೇತ್ ಅಬ್ರಹಾಮ್ ಹ್ಯಾಡ್. ಪ್ರೇರೆ, ತನ್ನಲ್ಲಿ ಯಥೇಚ್ಛವಾದಂಥ ಆಸ್ತಿ ಇದ್ದಾಗಿ ಸಹ ಯಥೇಚ್ಛವಾದಂಥ ಆಸ್ತಿ ಸೈಡಲ್ಲಿ ಇತ್ತು. ಬರೀ ಹಿ ವಾಸ್ ಓನ್ಲಿ ಹಿಸ್ ಆಟಿಟ್ಯೂಡ್ ಟುವರ್ಡ್ಸ್ ಹೆವನ್. ಪರಲೋಕದ ಕಡೆಗೆ ಆತನ ಒಂದು ದೃಷ್ಟಿಕೋನದಾಗಿತ್ತು ಪ್ರೇರೆ. ಇಟ್ ವಾಸ್ ನಾಟ್ ಓನ್ಲಿ ಎ ಸೇವಿಂಗ್ ಫೇತ್, it was not only a separating faith, it was not only a sustaining faith, it was a surrendering faith. ಅದು ತನ್ನನ್ನು ತಾನು ಸಂಪೂರ್ಣವಾಗಿ ಅಧೀನಪಡಿಸಿಕೊಂಡಂತಹ ನಂಬಿಕೆ. ಇಬ್ರಿಯರ ಪುಸ್ತಕ 11ನೇ ಅಧ್ಯಾಯ 17ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸಿದನು. ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಎನಿಸಿಕೊಳ್ಳುವರೆಂದು ದೇವರವನಿಗೆ ಹೇಳಿದ್ದರು. ವಾಗ್ದಾನಗಳನ್ನು ಹೊಂದಿದ ಪ್ರೇರೆ, ಹಿಯರ್ ವಿ ಸಿ ದ ಗ್ರ್ಯಾಂಡ್ ಕ್ಲೈಮ್ಯಾಕ್ಸ್ ಆಫ್ ಅಬ್ರಹಾಮ್ಸ್ ಫೇತ್. ವರ್ಸ್ 17 ನಾವು ಓದುವಂತರಾಗಿದ್ದೇವೆ. ಪ್ರೇರೆ, ನಂಬಿಕೆಯಿಂದಲೇ ಪ್ರೇರೆ ತನ್ನ ಮಗನಾದ ಇಸಾಕನನ್ನು ದೇವರಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೆ ಅವನು ಹೆಜ್ಜೆಯನ್ನು ಹಾಕಿದನು. ವಾಟ್ ಅ ಫೇತ್ ಇಟ್ ವಾಸ್. ಪ್ರೇರೆ, ಆತನು ತನ್ನ ಜೊತೆಯಲ್ಲಿ ಇದ್ದಂಥವ್ರಿಗೆ ಹೇಳಿದಂಥ ಮಾತು ನೆನಪಿಗೆ ಬರ್ತದ? ಕತ್ತೆಯನ್ನು ಅಲ್ಲಿ ಬಿಟ್ಟು ಅಲ್ಲಿ ತಾನು ತನ್ನ ಮಗನು ಅಲ್ಲಿದ್ದಂಥ ಸೇವಕರಿಗೆ, ನೀವು ಇಲ್ಲೇ ಇರ್ರಿ, ನಾನು ನನ್ನ ಮಗನು ಹೋಗಿ ದೇವರಾಧನೆ ಮಾಡಿ ನಾವು ಹಿಂದಕ್ಕೆ ಬರುತ್ತೇವೆ, ವಿ ವಿಲ್ ಕಮ್ ಬ್ಯಾಕ್, ನಾವು ಜೊತೆಯಾಗಿ ಬರ್ತೇವೆ ಎಂಬುದಾಗಿ ಆತನು ಹೇಳಿದನು. What a faith. He was ready to offer his only one son. ತಾನು ಪ್ರೀತಿ ಮಾಡಿದಂಥ ಒಬ್ಬನೇ ಮಗನನ್ನು ದೇವರಿಗೆ ಅರ್ಪಿಸುವುದಕ್ಕೆ he was ready. What was a surrendering faith? ಓ ಪ್ರಿಯರೇ, ಅಷ್ಟು ಮಾತ್ರವಲ್ಲ, it was a self-evidencing faith. ಅಷ್ಟು ಮಾತ್ರವಲ್ಲ ಪ್ರೇರೆ, ಅದು ಸ್ವಯಂ ವೇದ್ಯವಾದಂತಹ ನಂಬಿಕೆ. ಸೆಲ್ಫ್ ಎವಿಡೆನ್ಸ್. ಅಲ್ಲಿ ಬೇರೆ ಯಾವುದೇ ರೀತಿಯ ಸಾಕ್ಷ್ಯ ಅವಶ್ಯಕತೆ ಇಲ್ಲ. ಇನ್ಯಾವುದೇ ಪ್ರೂಫ್ ಅಬ್ರಹಾಮನ ಕುರಿತಾಗಿ ಹೇಳಬೇಕಾದಂತಹ ಪ್ರಮೇಯ ಇಲ್ಲ. ಯಾಕೋಬನ ಪುಸ್ತಕ 2ನೇ ಅಧ್ಯಾಯ 21ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲವೇ. He showed by his works. That is the faith I have, no matter what the situation. ನನ್ನ ಮಗನನ್ನು ಯಜ್ಞವಾಗಿ ಅರ್ಪಿಸಿದ್ರು ಸಹ he will raise him up. ತಾತನು ನನ್ನ ಮಗನ ಎಬ್ಬಿಸ್ತಾನೆಂಬ ಆ ಒಂದು ಸೆಲ್ಫ್ ಎವಿಡೆನ್ಸಿಂಗ್ ಫೇತ್. ತನ್ನಲ್ಲಿ ಇನ್ನು ಬೇರೆ ಯಾವುದೇ ಪ್ರೂಫಿನ ಅವಶ್ಯಕತೆ ಇಲ್ಲ. He showed that what is the quality of faith he had. ಓ ಪ್ರಿಯರೇ, our Christian life is based on faith. ನಮ್ಮ ಒಂದು ಕ್ರಿಸ್ತಿಯ ಜೀವಿತ ನಂಬಿಕೆ ಮೇಲೆ ನಿಂತಿರುವಂತಹ ಒಂದು ಕ್ರಿಸ್ತಿಯ ಜೀವಿತ ನಂಬಿಕೆ ಮೇಲೆ ನಿಂತಿರುವಂತಹ ಒಂದು ಕ್ರಿಸ್ತಿಯ ಜೀವಿತ ಅದು. ಆದ್ರೆ ಆ ನಂಬಿಕೆಯಲ್ಲಿ ಪ್ರಿಯರೇ, ನಾವು ಡೇ ಬೈ ಡೇ we got to be strengthened in that faith. ನಂಬಿಕೆಯಲ್ಲಿ ಅದರಲ್ಲಿ ನಾವು ನಮ್ಮನ್ನು ಬಲಗೊಳಿಸಬೇಕು. ಅಬ್ರಹಾಮನ ಲೈಫ್ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಪ್ರಿಯರೇ. ವಾಟ್ ಇಸ್ ದಿ ಸೆಲ್ಫ್ ಎವಿಡೆನ್ಸ್ ಫೇತ್ ಎಂಬುದಾಗಿ ಹೇಳಿದ್ರೆ, ಆತನ ಒಂದು ಸ್ವಯಂ ವೇದ್ಯವಾದಂತಹ ನಂಬಿಕೆ ಏನೆಂಬುದಾಗಿ ಹೇಳಿದ್ರೆ, ಆತನ ನಂಬಿಕೆ ಬೇರೆಯವರ ಜನರಿಗೂ ಅದು ಪ್ರಸರಿಸುತ್ತಾ ಅವರು ದೇ ಸಾ ಹಿಸ್ ಫೇತ್. ಆ ನಂಬಿಕೆಯನ್ನು ಹೇಳಿ ಅವರು ಸಾಕ್ಷೀಕರಿಸುವಂತಹ ಒಂದು ಜೀವಿತ ಅದಾಗಿತ್ತು. ದಟ್ ವಾಟ್ ಟು ಬಿ ಅವರ್ ಲೈಫ್. ಬೇರೆ ನಮ್ಮನ್ನು ನೋಡ್ರೆ ಬ್ರದರ್, ಇವ್ರು ಕ್ರೈಸ್ತರ ಬ್ರದರ್, ಇವರು
ಅನ್ಯರು ನಡೆಯೋಕ್ಕಿಂತಲೂ ವರ್ಸ್ಟ್ ಆಗಿದ್ದಾರಲ್ಲ ಬ್ರದರ್ ಎಂಬುದಾಗಿ ನಮ್ಮ ಕುರಿತಾಗಿ ಹೇಳಿದಂಥ ಅನೇಕ ನಿದರ್ಶನಗಳಿದೆ. ಅಬ್ರಹಾಮ್ಸ್ ಲೈಫ್ ವಾಸ್ ನಾಟ್ ದಟ್ ಫೇತ್. ಜನರು ಅನ್ಯರು ನೋಡುತ್ತಿದ್ದ ಹಾಗೆ ಆತನಿಗೆ ದೇ ಸ್ಟಾರ್ಟೆಡ್ ಟು ರೆಸ್ಪೆಕ್ಟ್ ಹಿಮ್. ಐ ಶೋ ಯು ಒನ್ ವರ್ಸ್. ಆದಿಕಾಂಡಗಳ ಪುಸ್ತಕ 23ನೇ ಅಧ್ಯಾಯ, ದಯಮಾಡಿ ತಿರುಗಿಸ್ರಿ. ಆದಿಕಾಂಡಗಳ ಪುಸ್ತಕ 23ನೇ ಅಧ್ಯಾಯ 6ನೇ ವಚನ. ಅಲ್ಲಿ ಆ ಒಂದು ಸನ್ನಿವೇಶ ಏನಿತ್ತು ಎಂಬುದಾಗಿ ಹೇಳಿದ್ರೆ, ತನ್ನ ಹೆಂಡತಿಯಾದಂಥ ಸಾರಳು ಸತ್ತು ಹೋಗಿದ್ದಾಳೆ. ಸತ್ತು ಹೋದಂಥ ಸಮಯ. ಈಗ ತನ್ನ ಹೆಂಡತಿಯನ್ನು ಸಮಾಧಿ ಮಾಡಬೇಕು. ನಾವು ಈಸ್ ಇನ್ ಅ ಡಿಫರೆಂಟ್ ಲ್ಯಾಂಡ್. ಹಿತ್ತಿಯರ ಒಂದು ನಾಡಿನಲ್ಲಿ ಆತನಿದ್ದಾನೆ. ಹಿತ್ತಿಯರ ಒಂದು ಪ್ರದೇಶದಲ್ಲಿ ಬಂದು ಹಿತ್ತಿಯರ ಬಳಿಗೆ ಹೋಗಿ, ದಯಮಾಡಿ ನನ್ನ ಹೆಂಡತಿಗೆ ನಾನು ಸಮಾಧಿ ಮಾಡಬೇಕು, ದಯಮಾಡಿ ನನಗೆ ಜಾಗ ಕೊಡ್ರಿ ಎಂಬುದಾಗಿ ಅಬ್ರಾಹ್ಮನ್ ಈಸ್ ಗೋಯಿಂಗ್ ಅಂಡ್ ಆಸ್ಕಿಂಗ್ ದ ಹಿತ್ತೈಟ್ಸ್. ಅಲ್ಲಿ ಹಿತ್ತಿಯರಿಗೆ ಅದು ಕೇಳಿದಂತಹ ಸಮಯ, ಡು ಯು ನೋ ವಾಟ್ ದೇ ಆನ್ಸರ್? ಹಿತ್ತಿಯರು ಅಬ್ರಾಹ್ಮನ್ಗೆ ಕೊಟ್ಟಂತ ಉತ್ತರ ಏನು ಗೊತ್ತುಂಟಾ? 23ನೇ ಅಧ್ಯಾಯ ಆದಿಕಾಂಡದ ಪುಸ್ತಕ 6ನೇ ವಚನ, ದಯಮಾಡಿ ತಿರುಗಿಸ್ರಿ. ದ ವೇ ದೇ ಸಾ ಅಬ್ರಹಾಮ್. ಅನ್ಯರು ಅಬ್ರಹಾಮನ್ ನೋಡಿದಾಗೆ ಸಾಕ್ಷೀಕರಿಸಿದಂತಹ ಸಂಗತಿ. ಅಬ್ರಹಾಮನಿಗೆ, ಸ್ವಾಮಿ ನಮ್ಮ ಮಾತನ್ನು ಕೇಳು, ನೀನು ನಮಗೆ ಮಹಾಪ್ರಭುವಾಗಿದ್ದೀಯಷ್ಟೇ. ಓಹ್, ದೇ ಆರ್ ಟೆಲಿಂಗ್, ನೀನು ನಮಗೆ ಮಹಾಪ್ರಭುವಾಗಿದ್ದಿ. ತೀರಿ ಹೋದ ನಿನ್ನ ಪತ್ನಿಯ ದೇಹವನ್ನು ನಮಗಿರುವ ಸಮಾಧಿಗಳೊಳಗೆ ಶ್ರೇಷ್ಠವಾದದ್ರಲ್ಲಿ ಇಡಬಹುದು. ದೇ ಅಡ್ರೆಸ್ಡ್ ಹಿಮ್ ಆಸ್ ದ ಪ್ರಿನ್ಸ್ ಆಫ್ ಗಾಡ್. ಇಂಗ್ಲಿಷ್ ನಲ್ಲಿ ನಾವು ಓದುವಂತರಾಗಿದ್ದೇವೆ. They called Abraham as the Prince of God. Very wonderful title. ಅನ್ಯರು, ಹಿತ್ತಿಯರು ಹೇಳ್ತಾ ಇರುವಂತ ಮಾತು, ಆತನ ಒಂದು ನಂಬಿಕೆ, ಆತನ ಒಂದು ಎಕ್ಸಾಂಪಲ್ ಎಲ್ಲ ನೋಡಿ, ಯು ಆರ್ ಅ ಪ್ರಿನ್ಸ್ ಆಫ್ ಗಾಡ್. ಓಹ್ ಪ್ರಿಯರೇ, ನಮ್ಮ ಕುರಿತಾಗಿ ಲೋಕವು ಯಾವ ರೀತಿಯ ಸಾಕ್ಷಿ ಕೊಡುವಂತದಾಗಿದೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. It is not only a saving faith, it's not only a separating faith, it's not only a sustaining faith, it's not only a surrendering faith. It was a self-evidencing, ಸ್ವಯಂ ಸ್ವಾಧ್ಯವಾದಂಥ ವೇದ್ಯವಾದಂಥ ಒಂದು ನಂಬಿಕೆ. ತಾನು ಯಾವ ರೀತಿ ಬೇರೆ ಹೇಳಬೇಕಂತ ಪ್ರಮೇಯ ಇಲ್ಲ. ಆತನ ಲೈಫ್ ಎಲ್ಲ ರೀತಿಯಲ್ಲೂ ಮಾತನಾಡ್ತಾ ಇತ್ತು. ಹಿ ವಾಸ್ ಅ ಪ್ರಿನ್ಸ್ ಆಫ್ ಗಾಡ್ ಎಂಬುದಾಗಿ. ಅನ್ಯ ಜನರು ಹೇಳ್ತಾ ಇದ್ರು. ಬೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ, ನಮ್ಮ ಕುರಿತಾಗಿ ಹೊರಗಿನವರು ಯಾವ ಸಾಕ್ಷಿಯನ್ನು ಕೊಡ್ತಾರೆ ಎಂಬುದಾಗಿ. ವೆರಿ ಡಿಸಪಾಯಿಂಟಿಂಗ್. ಕ್ರಿಶ್ಚಿಯನ್ ಲೈಫ್, ನಮ್ಮ ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡ ಕೆಲವು ಸಾರಿ ನಾಚಿಕೆ ಆಗುವಂತಹ ಸಂಗತಿ. ಬೇರೆ, ದಿಸ್ ಇಸ್ ದ ಕ್ಲಾಸಿಕ್ example of the Abraham's life. ಅಬ್ರಹಾಮನ ಒಂದು ನಂಬಿಕೆ, ಅಬ್ರಹಾಮನ ಕ್ಲಾಸಿಕ್ ಫೇತ್ಫುಲ್ ಎಕ್ಸಾಂಪಲ್. ಅದನ್ನ ನಂಬಿಕೆಯ ಒಂದು ಲೈಫ್ ಮಾತ್ರ. ಇಂಥ ದೇವರ ಮನುಷ್ಯನು, ದೇರ್ ವಾಸ್ ಫೇಲ್ಯೂರ್ ಇನ್ ಹಿಸ್ ಲೈಫ್. ಆತನ ಜೀವಿತದಲ್ಲಿ ಅನೇಕ ಬಾರಿ ಸೋಲುಗಳಿಗೆ ಒಳಗಾದಂತಹ ಸನ್ನಿವೇಶ. ನಂಬರ್ 1, ಅಬ್ರಹಾಮ್ ಆತನು ಪ್ರಯಾಣ ಮಾಡುತ್ತಿದ್ದ ಹಾಗೆ he came and settled in Haran. ಹಾರಾನಿನಲ್ಲಿ ಅಲ್ಲಿ ವಾಸ ಮಾಡಿದ ಎಂಬುದಾಗಿ ನಾವು ಓಡುವಂತರಾಗಿದ್ದೇವೆ. ಪ್ರಾಬಬ್ಲಿ ಪ್ರೇರೆ ಅನೇಕ ರೀತಿಯ ಸಂಗತಿಗಳು ಆತನಿಗೆ ಜರುಗಿದ್ದಿರಬೇಕು. ಪ್ರಾಯಶಃ ಫಾದರ್ ಈಸ್ ಸಿಕ್, ತಂದೆ ಈಗ ವಯಸ್ಸಾಗಿದೆ. ಅಯ್ಯೋ, ಇನ್ನೆಷ್ಟು ಕಾಲ ನನ್ನ ಪ್ರಯಾಣ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆಯಾ, ಇದು ಸ್ವಲ್ಪ ಕಾಲ. ಹಾರಾನ್ ಚೆನ್ನಾಗಿದೆ ಅಲ್ಲ ಪ್ಲೇಸ್, ಇಟ್ಸ್ ಅ ಲಕ್ಸುರಿ ಪ್ಲೇಸ್, ಕಾಂಪ್ಲೆಸೆನ್ಸಿ, ಎಲ್ಲ ರೀತಿಯ ಕಂಫರ್ಟ್ಸ್ ಇರುವಂತ ಹಾರಾನಿನಲ್ಲಿ ಪ್ರೇರೆ. ಹಿ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ಇರಾಕ್ ಪ್ರದೇಶದಿಂದ ಆತನು ಪ್ರಯಾಣ ಮಾಡಿದ್ದಾನೆ. ನೌ ಹಿ ಹ್ಯಾಸ್ ರೀಚ್ ಟುವರ್ಡ್ಸ್ ಟರ್ಕಿನ ಪ್ರದೇಶಕ್ಕೆ ಬಂದು ಹಾರಾನ್ ಎಂಬ ಸ್ಥಳದಲ್ಲಿ ಎಲ್ಲಾ ರೀತಿಯ ಕಂಫರ್ಟ್ ಇರುವಂತಹ ಸ್ಥಳದಲ್ಲಿ ಹಿ ಗಾಟ್ ಸೆಟಲ್ಡ್. ಸ್ಟಿಲ್ ಹಾಫ್ ವೇ ಜರ್ನಿ. ದೇವ್ರು ಹೇಳಿದಂತ ಆ ಒಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಇನ್ನೂ ಬಹಳ ಅರ್ಧ ಮೈಲಿ ಮಾತ್ರ ಈಗ ಪ್ರಯಾಣ ಮಾಡಿದ್ದಾನೆ. ಓಹ್, ವಾಟ್ ಅ ಡಿಸಪಾಯಿಂಟಿಂಗ್ ಇನ್ ದಿಸ್ ಲೈಫ್. ಅಬ್ರಹಾಮನ ಪ್ರೇರೆ, ಹಿ ಸೆಟಲ್ ಅಟ್ ಹಾರಾನ್. ಪ್ರೇರೆ, ಅನೇಕ ಬಾರಿ ದೇವರು ಹೇಳಿದಂತ ಒಂದು ಚಿತ್ತಕ್ಕೆ, ದೇವರು ಹೇಳಿದಂತ ಮಾರ್ಗಕ್ಕೆ ಗುರಿ ತಲುಪದೆ ಅರ್ಧಕ್ಕೆ ನಿಂತುಕೊಳ್ಳುವುದು ತಿಳುವಂತದ್ದು. ಇಟ್ಸ್ ಎ ಪಾರ್ಷಿಯಲ್ ಒಬಿಡಿಯನ್ಸ್. ಭಾಗಶಃ ವಿಧೇಯತೆ. ಇಟ್ ಇಸ್ ನಾಟ್ ಎ ಟೋಟಲ್ ಒಬಿಡಿಯನ್ಸ್. ಇಫ್ ಯು ಹ್ಯಾಡ್ ಗಾನ್ ಟು ಕ್ಯಾನಾನ್, ದೇವರು ಹೇಳಿದಂತ ಊರು ಪ್ರದೇಶವನ್ನು ಬಿಟ್ಟು ಡೈರೆಕ್ಟ್ ಆಗಿ ಕಾನಾನ್ ದೇಶಕ್ಕೆ ಹೋಗಿ ಲ್ಯಾಂಡ್ ಆಗಿದೆ, ಇಟ್ ವಾಸ್ ಅ ಟೋಟಲ್ ಒಬಿಡಿಯನ್ಸ್. ಬಟ್ ನೌ ಇಸ್ ಇಟ್ ಟೋಟಲ್ ಒಬಿಡಿಯನ್ಸ್? ನೋ, ಇಟ್ಸ್ ಅ ಪಾರ್ಷಿಯಲ್ ಒಬಿಡಿಯನ್ಸ್. Partial obedience is not total obedience, it is disobedience. Let me tell you, dear brethren, partial obedience ನಾವು ಅನೇಕ ಬಾರಿ ಜಸ್ಟಿಫೈ ಮಾಡಿಕೊಳ್ಳುವಂತಾಗಿದ್ದೇವೆ. ನಾನು ಮಾಡ್ತಾ ಇರುವಂಥದ್ದು ಕರೆಕ್ಟ್ ಎಂಬುದಾಗಿ. ನೋ, ಇಫ್ ಇಟ್ ಇಸ್ ಅ ಪಾರ್ಷಿಯಲ್ ಒಬಿಡಿಯನ್ಸ್, ಇಟ್ ಇಸ್ ಟೋಟಲ್ ಡಿಸೊಬಿಡಿಯನ್ಸ್. ನಿಸ್ಸಂದೇಹವಾಗಿ ದಟ್ ವಾಸ್ ವಾಟ್ ವಿ ಸೀ ಇನ್ ದ ಲೈಫ್ ಆಫ್ ಅಬ್ರಹಾಮ್. ಇಟ್ ವಾಸ್ ಅ ಟೋಟಲ್ ಡಿಸೊಬಿಡಿಯನ್ಸ್. ಬೇರೆ ಅನೇಕ ಬಾರಿ ನಮ್ಮ ಜೀವಿತಗಳಲ್ಲಿ ಹಾರಾನ್ ಎಂಬಂತ ಸ್ಥಳಕ್ಕೆ ಬಂದು ನಾವು ತಟಸ್ಥವಾಗಿ ಹೋಗಿದ್ದಿರಬಹುದು. ಅಬ್ರಹಾಮನ ಜೀವಿತದಲ್ಲಿ, ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಪ್ರೋಗ್ರೆಸ್ ಆಗಿ ಹೋಗದೆ, ಆತ್ಮಿಕವಾಗಿ ವೃದ್ಧಿ ಆಗದೆ, ಹಾರಾನ್ ಎಂಬಂತ ಸ್ಥಳದಲ್ಲಿ ಎಲ್ಲವೂ ಸಸಿದೆ. ಎವ್ರಿ ಕಾಂಪ್ಲೆಸೆನ್ಸಿ, ಆ ಒಂದು ಕಾಂಪ್ಲೆಸೆನ್ಸಿಗೆ ನಾವು ದಾಟಿ ಹೋಗಿ ವಾಸ್ತವಿಕ ಸ್ಥಿತಿಯಲ್ಲಿ ಸ್ವಸಂತುಷ್ಟಿಯಿಂದ ಇರುವಂತಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅಯ್ಯೋ, ಎಲ್ಲ ಇದೆಯಲ್ಲ, ಆರಾಮಾಗಿದ್ದೇವೆ, ನಮ್ಮ ಲೈಫ್ ಸಾಕು ಎಂಬುದಾಗಿ. ದಟ್ ಇಸ್ ನಾಟ್ ದ ವೇ ಕ್ರಿಶ್ಚಿಯನ್ ಲೈಫ್ ಇಸ್, ಡಿಯರ್ ಬ್ರದರನ್. ಯಾಕೆ ಎಂಬುದಾಗಿ ಹೇಳಿದ್ರೆ, ಅನೇಕ ಬಾರಿ ಹಾರಾನ್ ಎಂಬುವಂತಹದ್ದು ನಮ್ಮ ಜೀವಿತಗಳಲ್ಲಿ ಪ್ರವೇಶ ಮಾಡಿ ನಾನಾ ರೀತಿಯ ಹಾರಾನ್ ಒಬ್ಬರ ಜೀವಿತದಲ್ಲಿ. ಇಟ್ ಮೇ ಬಿ ಎಮೋಷನಲ್ ಸ್ಟಾಗ್ನೇಷನ್ ಎಂಬುದಾಗಿ ಹೇಳಿದ್ರೆ ಅನ್ಮೂವಿಂಗ್. ಅಯ್ಯೋ, ಇಷ್ಟೇ ಸಾಕು ಆತ್ಮಿಕವಾಗಿ. ಅಯ್ಯೋ, ಅನ್ಚೇಂಜಿಂಗ್, ಯಾವುದೇ ರೀತಿಯ ಬದಲಾವಣೆ ಇಲ್ಲದೆ ಇರುವಂತಹದ್ದು. ಇಟ್ಸ್ ಅ ನೆಗೆಟಿವ್ ಇಂಪ್ಲಿಕೇಶನ್. ನಕಾರಾತ್ಮಕವಾದಂತಹ ಸಂಗತಿಯನ್ನು ನಮ್ಮ ಜೀವಿತಗಳಲ್ಲಿ ತರುವಂತದ್ದಾಗಿದೆ. ಎಮೋಷನಲ್ ಸ್ಟಾಗ್ನೇಷನ್, ಫೀಲಿಂಗ್ ಕಂಫರ್ಟಬಲ್ ಇನ್ ಅವರ್ ಕರೆಂಟ್ ಸ್ಟೇಟ್
and hesitant to take further steps of faith. ನಂಬಿಕೆಯಲ್ಲಿ ಇನ್ನೂ ಸಹ ಮುಂದೆ ಹೆಜ್ಜೆ ಇಡುವುದಕ್ಕೆ ಸ್ವಲ್ಪ ಹಿಂಜರಿಯುವಂತಹದ್ದು. ದಟ್ ಇಸ್ ಇಮೋಷನಲ್ ಸ್ಟಾಗ್ನೇಷನ್, ಭಾವನಾತ್ಮಕವಾದ ನಿಷ್ಕ್ರಿಯತೆ. ಬೇರೆ ಆತ್ಮಿಕವಾಗಿ ನಾವು ಆ ರೀತಿಯ ಸ್ಥಿತಿಗೆ ಜಾರಿ ಹೋಗದಾಗೆ ಕರ್ತನೆ ನನಗೆ ಸಹಾಯ ಮಾಡು. ಮಾತ್ರವಲ್ಲ ಪ್ರಿಯರೇ, ಮೆಟೀರಿಯಲ್ ಕಂಫರ್ಟ್, ಹಾರಾನಿನಲ್ಲಿ ಎಲ್ಲ ರೀತಿಯ ಅಟ್ಯಾಚ್ಮೆಂಟ್, ಪೊಸೆಷನ್ಸ್, ಅರ್ತ್ಲಿ ಪೊಸೆಷನ್ಸ್, ಪ್ರಾಯಶಃ ಆ ಸಂಗತಿಗಳು ನಮ್ಮನ್ನು ಆತ್ಮಿಕವಾಗಿ ವೃದ್ಧಿ ಆಗದ ಹಾಗೆ ಅದು ಪ್ರಾಯಶಃ ಇಳಿಯುತ್ತಾ ಇರಬಹುದು. ಪ್ರಾಯಶಃ ಹ್ಯಾಬಿಚುವಲ್ ಸಿನ್, ಪ್ರಾಯಶಃ ನಮ್ಮದೇ ಆದಂತಹ ರೀತಿಯಲ್ಲಿ ನಮ್ಮದೇ ಆದಂತಹ ಬಲಹೀನತೆಗಳಿಗೆ ಸಿಕ್ಕಿ ಹಾಕೊಂಡು ಹೊರಬರಲಿಕ್ಕಾಗದೇ ಇರುವಂತಹ ಸ್ಥಿತಿ ಅದಾಗಿರ್ಬೋದು. ಪ್ರಿಯರೇ, ಮುಂಜಾನೆ ಕರ್ತನೆ ಪ್ರಾಯಶಃ ಇಂಥ ರೀತಿಯ ಹಾರಾನ್ ನನ್ನ ಜೀವಿತದಲ್ಲಿ ಅದು ಪ್ರವೇಶ ಮಾಡಿದೆ. ಹಾರಾನ್ನಲ್ಲಿ ಸಿಕ್ಕಿ ಹಾಕೊಂಡಂಥ ಸ್ಥಿತಿ ನಾನು ಆಗಿದೆ. ಅಲ್ಲಿಂದ ಬಿಡುಗಡೆ ಆಗದೆ ಹೋಗಲಿಕ್ಕೆ ಆಗದೇ ಇರುವಂತಹ ಸ್ಥಿತಿ ನಾನಾಗಿದೆ. ಅಲ್ಲಿಂದ ಕರ್ತನೆ ನನಗೆ ಸಹಾಯ ಮಾಡಿ ಹೆಲ್ಪ್ ಮೀ ಟು ಕಮ್ ಔಟ್ ಫ್ರಮ್ ದಟ್ ಹಾರಾನ್. ಅಲ್ಲಿಂದ ಹಾರಾನಿನ ಪ್ರದೇಶವಾದಂಥ ಈ ಸಂಗತಿಯಿಂದ ಹೊರಬರಲಿಕ್ಕೆ ಆಗುವಂತೆ ನನಗೆ ಸಹಾಯ ಮಾಡು. ಬೇರೆ ವಾಟ್ ಈಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ಸ್ಟಕ್ ಇನ್ ಹಾರಾನ್? ಹಾರಾನಿನಲ್ಲಿ ಅಲ್ಲಿ ಆತನು ಇದ್ದಂತಹ ದೆಸೆಯಿಂದ ಪ್ರೇರೆ ಪ್ರಾಬಲಿ ದೇರ್ ವಾಸ್ ಡಿಲೇಡ್ ಬ್ಲೆಸ್ಸಿಂಗ್ಸ್, ಅನೇಕ ಆಶೀರ್ವಾದಗಳು ಅಲ್ಲಿ ತಡೆ ಹಿಡಿಯಲ್ಪಟ್ಟಂತಹ ಸಂಗತಿ. ದೇರ್ ವಾಸ್ ಮಿಸ್ಡ್ ಆಪರ್ಚುನಿಟೀಸ್, ಅನೇಕ ಅವಕಾಶಗಳು ಆತನಿಗೆ ಸಿಕ್ಕದಂತಹ ಅವಕಾಶಗಳಿಗೆ ಅದು ತಡೆ ಬಿದ್ದಂತಹ ಸಂಗತಿ ಅದಾಗಿತ್ತು. ಇಟ್ ವಾಸ್ ಎ ಸ್ಪಿರಿಚುವಲ್ ಎಂಪ್ಟಿನೆಸ್. ಅಲ್ಲಿ ಆತ್ಮಿಕವಾದಂತಹ ಶೂನ್ಯತೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಓ ಪ್ರಿಯರೇ, ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ನಮ್ಮ ಜೀವಿತಗಳಲ್ಲಿ ಒಬ್ಬೊಬ್ಬರಲ್ಲಿ ಸಹ ಒಂದೊಂದು ರೀತಿಯ ಹಾರಾನದಾಗಿರಬಹುದು. ನಮ್ಮ ಯಾವ ರೀತಿಯ ಹಾರಾನ್ಗೆ ಸಿಕ್ಕಿಕೊಂಡಿದ್ದೇವೆ ಗೊತ್ತಿಲ್ಲ. ಆತ್ಮಿಕವಾಗಿ ನಾವು ವೃದ್ಧಿ ಆಗೋದಕ್ಕೆ ಅಡ್ಡಿ ಆಗುವಂತಹ ಹಾರಾನ್ ಯಾವುದೇ ಸಂಗತಿಗಳಾಗಿರಲಿ, ಕರ್ತನೆ ಈ ರೀತಿಯಾದ ಹಾರಾನ್ ನನ್ನ ಜೀವಿತದಲ್ಲಿ ಸಿಕ್ಕಿ ಹಾಕೊಂಡಿದೆ. ಆ ಹಾರಾನ್ ಸ್ಥಿತಿನ ಹೊರಬಂದು ಆತ್ಮಿಕವಾಗಿ ವೃದ್ಧಿ ಆಗುವಾಗೆ, ನನ್ನ ನಂಬಿಕೆ ಇನ್ನೂ ಹೆಚ್ಚಾಗುವ ಹಾಗೆ ಕರ್ತನೆ ನನಗೆ ಸಹಾಯ ಮಾಡು ಎಂಬುದು ನಮ್ಮ ದೀನತೆಯ ಒಂದು ಪ್ರಾರ್ಥನೆ ಆಗಲಿ ಪ್ರಿಯರೇ. ದಟ್ ವಾಸ್ ದ ಫಸ್ಟ್ ಫೇಲ್ಯೂರ್ ಇನ್ ಇಸ್ ಅಬ್ರಹಾಮ್ಸ್ ಲೈಫ್. ಮಾತ್ರವಲ್ಲ ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ಹಿ ವೆಂಟ್ ಡೌನ್ ಟು ಈಜಿಪ್ಟ್. ನಂಬಿಕೆ ಬರ್ತದ? ದೇರ್ ವಾಸ್ ಫ್ಯಾಮಿನ್ ಇನ್ ದ ಲ್ಯಾಂಡ್. ಅಲ್ಲಿ ಪ್ರದೇಶದಲ್ಲಿ ಅಲ್ಲಿ ಬರಗಾಲ ಬಂತು. ಆ ಒಂದು ಸಮಯದಲ್ಲಿ ಆತನು ಮಾಡಿದಂಥದ್ದೇನು? ಹಿ ವೆಂಟ್ ಡೌನ್ ಟು ಈಜಿಪ್ಟ್. ಗೋಯಿಂಗ್ ಡೌನ್ ಇನ್ ದ ಸ್ಕ್ರಿಪ್ಚರ್ ಆಲ್ವೇಸ್ ಸ್ಪೀಕ್ಸ್ ಆಫ್ ಡಿಪಾರ್ಚರ್ ಫ್ರಮ್ ಗಾಡ್. ಯಾವಾಗ ಸಹ ಇಳಿದು ಹೋದನೆ ಅಂತ ಪದಪ್ರಯೋಗ ಓದುವಾಗೆಲ್ಲ ಪ್ರೇರೆ ದೇವರಿಂದ ದೂರವಾಗುವಂಥ ಸನ್ನಿವೇಶವನ್ನು ಅದು ತಿಳಿಸುವಂಥದ್ದಾಗಿದೆ. ವಿ ರೀಡ್ ಅಬೌಟ್ ಎಲಿಮಲೇಕ್. ರೂತಳ ಪುಸ್ತಕದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಓದುವಂತರಾಗಿದ್ದೇವೆ. ಎಲಿಮಲೇಕ್ ಅನ್ನು ಪ್ರೇರೆ, ದೇರ್ ವಾಸ್ ಫ್ಯಾಮಿನ್ ಇನ್ ದ ಲ್ಯಾಂಡ್ ಆಫ್ ಇಸ್ರೇಲ್. ಅಲ್ಲಿ ಆ ಬರಗಾಲ ಬಂದಂಥ ಸಮಯದಲ್ಲಿ ಮೋವಾಬ್ ದೇಶಕ್ಕೆ ಆತನು ಇಳಿದು ಹೋದನು. ಪಕ್ಕದಲ್ಲೇ ಇದ್ದಂಥ ಮೋವಾಬ್ ದೇಶ, ವಾಟ್ಸ್ ರಾಂಗ್, ಒನ್ಲಿ ಜಸ್ಟ್ 20 or so kilometers ಅಷ್ಟು ದೂರದಲ್ಲಿರುವಂಥ ಆ ಪ್ರದೇಶಕ್ಕೆ ಹೋದರೆ ಏನಾಗ್ತದೆ ಎಂಬುದಾಗಿ ಪ್ರಾಯಶಃ ನೆನೆಸ್ಕೊಂಡು ಆತನು ಹಿಡಿದು ಹೋದನು. ವಾಟ್ ವಾಸ್ ದ ರಿಸಲ್ಟ್? ದೇರ್ ವಾಸ್ 3 deaths. ಆ ಮೋವಾಬ್ ದೇಶಕ್ಕೆ ಇಳಿದು ಹೋಗಿ ಯಾವ ಲಾಭವನ್ನು ಕಾಣಲಿಲ್ಲ. ಅಲ್ಲಿ ಎಲಿಮೆಲೆಕನು ನವಮಿ ಅಲ್ಲಿ ಹಿಂತಿರುಗಿ ಬರೀ ಗೈಯಲ್ಲಿ ಖಾಲಿ ಕಾನಾನ್ ದೇಶಕ್ಕೆ ಹಿಂತಿರುಗಿ ಬಂದಂತಹ ಸಂಗತಿ ನೋಡುವಂತವಾಗಿದೆ. ಬೇರೆ ಹಿಯರ್ ಹಿ ಲಾಸ್ಟ್ ಹಿಸ್ ಟೆಸ್ಟಿಮನಿ. ಅಲ್ಲಿ ಐಗುಪ್ತ ದೇಶದಲ್ಲಿ ನೀನು ಈ ದೇಶವನ್ನು ಬಿಟ್ಟು ಹೋಗಿ ಎಂಬುದಾಗಿ ಫರೋಹನು ಹೇಳುವಂತಹ ಸ್ಥಿತಿಗೆ ಅಬ್ರಹಾಮನ ಸ್ಥಿತಿಯಲ್ಲಿ ಬಂದಂತಹ ಸ್ಥಿತಿ ಅದಾಗಿತ್ತು. ಹಿ ಲಾಸ್ಟ್ ಹಿಸ್ ಟೆಸ್ಟಿಮನಿ. ಯಾಕೆ? ವೆನ್ ವಿ ಗೋ ಅವೇ ಫ್ರಮ್ ಗಾಡ್. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವಾಗ ಪ್ರೇರೆ, ದೇರ್ ಆರ್ ಮೆನಿ ಕಾನ್ಸಿಕ್ವೆನ್ಸಸ್ ದಟ್ ವಿ ಹ್ಯಾವ್ ಟು ಪೇ ದ ಪ್ರೈಸ್. ನೋ ಡೌಟ್, ನೋ ಮ್ಯಾಟರ್ ಹೂ ಇಟ್ ಈಸ್, ನಾವಾಗಲಿ ನೀವಾಗಲಿ ಯಾರಾಗಲಿ. ವೆನ್ ವಿ ಗೋ ಅವೇ ಫ್ರಮ್ ಗಾಡ್, ವೆನ್ ಯು ಗೋ ಅವೇ ಫ್ರಮ್ ದ ವಿಲ್ ಆಫ್ ಗಾಡ್, ದೇವರ ಚಿತ್ತದಿಂದ ದೂರವಾಗುವಾಗ ದೇರ್ ಇಸ್ ಪ್ರೈಸ್ ಟು ಬಿ ಪೇಡ್. ಹಿ ಲಾಸ್ಟ್ ಹಿಸ್ ಟೆಸ್ಟಿಮನಿ. ಇಟ್ ಕಾಸ್ ಅದರ್ಸ್ ಟು ಫಾಲ್. ಬೇರೆಯವರು ಸಹ ಇವನ ತಪ್ಪಿನಿಂದ ಅವರು ಸಹ ತಪ್ಪೆಸಗಲಿಕ್ಕೆ ಆಗುವಾಗೆ ಅದು ಮಾರ್ಗವನ್ನು ಮಾಡ್ತು. ಫರೋಹನು ಈ ತರ ಹೆಂಡತಿಯನ್ನು ತನ್ನ ಹೆಂಡತಿಯಾಗಿ ತೆಗೆದುಕೊಂಡು ಅಲ್ಲಿಗೆ ತನ್ನ ಅರಮನೆಗೆ ತೆಗೆದುಕೊಂಡು ಹೋದಂಥ ಸನ್ನಿವೇಶ ಅದಾಗುತ್ತಾ ಇತ್ತು. ಅಲ್ಲಿ ಇನ್ಯಾವುದೋ ಬೇರೆ ರೀತಿಯ ಕಾರ್ಯಗಳಿಗೆ ಅದು ನಾಂದಿ ಹಾಡುತ್ತಾ ಇರುವಂಥ ಸನ್ನಿವೇಶ ಅದಾಗುತ್ತಾ ಇತ್ತು. ಇಟ್ ಕಾಸ್ ಅದರ್ಸ್ ಟು ಫಾಲ್. ಮಾತ್ರವಲ್ಲ, ಹಿಸ್ ವರ್ಷಿಪ್ ಲೈಫ್ ವಾಸ್ ಅಫೆಕ್ಟೆಡ್. ದೇರ್ ವಾಸ್ ನೋ ಆಲ್ಟರ್ ಇನ್ ಈಜಿಪ್ಟ್. ಐಗುಪ್ತ ದೇಶದಲ್ಲಿ ಎಲ್ಲೂ ಸಹ ಅಬ್ರಹಾಮನ ಯಜ್ಞವೇದಿಯನ್ನು ಕಟ್ಟಿ ದೇವರನ್ನು ಆರಾಧಿಸಲು ಎಂಬುದಾಗಿ ನಾವು ಅಲ್ಲಿ ಓದುವುದಿಲ್ಲ. Is it not a disaster, dear brethren? ಮಾತ್ರವಲ್ಲ ಪ್ರಿಯರೇ, in association with ಸಾರಾಳ ಮುಖಾಂತರವಾಗಿ ನಾವು ಓದುವಂತರಾಗಿದ್ದೇವೆ. ಟರ್ನ್ ವಿತ್ ಬಿಟ್ ಬುಕ್ ಆಫ್ Genesis chapter 16, 16ನೇ ಅಧ್ಯಾಯಕ್ಕೆ ದಯಮಾಡಿ ತಿರುಗಿಸ್ರಿ. 16ನೇ ಅಧ್ಯಾಯ ನಾವು ಹೀಗೆ ಓದುವಂತರಾಗಿದ್ದೇವೆ. And Abraham was 86 years old when Hagar bare Ishmael to Abraham. ಎಷ್ಟು ವರ್ಷ? 86 years. ಅಬ್ರಹಾಮನಿಗೆ ಅಲ್ಲಿ 86 ವರ್ಷ ಆಗಿತ್ತು. ನೆಕ್ಸ್ಟ್ ಚಾಪ್ಟರ್, ವೆರಿ ಫಸ್ಟ್ ವರ್ಸ್, ಚಾಪ್ಟರ್ 17 verse 1. What do we read? When Abraham was 90 years old and 99 years. 16th chapter, last verse. How much? 86 years. The very next verse, 99 years. Oh, what a picture. Ali ದೇವರಾತ್ಮನ ಪ್ರಿಯರೇ, he is giving a clear picture of years. ಅಬ್ರಹಾಮನು 86 ವರ್ಷದವನಾದಾಗ ಇಷ್ಮಾಯೇಲನನ್ನು ಪಡೆದನು. And after that it was stopped. After that ಮತ್ತೆ ಸ್ಟಾರ್ಟ್ ಆಗೋದಿಲ್ಲ. Once again 99 years. Once again God appeared. I am El Shaddai.
ವಾಕ್ ಬಿಫೋರ್ ಮೀ ಯು ಅಪ್ರೈಟ್, ನೀನು ನನ್ನ ಮುಂದೆ ಸರಿಯಾಗಿ ನಡೆದುಕೋ. ಇಂಗ್ಲಿಷ್ನಲ್ಲಿ ವಾಕ್ ಬಿಫೋರ್ ಮೀ ಅಪ್ರೈಟ್ ಎಂಬುದಾಗಿ ಓದುವಂತರಾಗಿದ್ದೇವೆ. ದಟ್ ಮೀನ್ಸ್ ಹಿ ವಾಸ್ ನಾಟ್ ವಾಕಿಂಗ್ ಬಿಫೋರ್ ಅಪ್ರೈಟ್ ಬಿಫೋರ್ ಗಾಡ್. ದೇವರು ಹೇಳುವಂತ ಮಾತು, ನಾನು ಎಲ್ ಶಡಾಯ್, ನನ್ನ ಮುಂದೆ ನೀನು ಸರಿಯಾಗಿ ನಡೆದುಕೋ ಎಂಬುದಾಗಿ ಹೇಳಿದಂತ ಮಾತು ನೋಡುವಂತರಾಗಿದ್ದೇವೆ. ವೆನ್ಸ್ ಎಲ್ ಶಡಾಯ್ ಅಪಿಯರ್ ಟು ಹಿಮ್, ಅಲ್ಲಿ ಬೋರ್ಲು ಬಿದ್ದು, ಅಲ್ಲಿ ದೇವರಿಗೆ ಅಲ್ಲಿ ಅಲ್ಲಿ ಅಡ್ಡ ಬಿದ್ದನು ಎಂಬುದಾಗಿ ಓದುವಂತರ, ಬೋರ್ಲು ಬಿದ್ದನು ಎಂಬುದಾಗಿ ಓದುವಂತರಾಗಿದ್ದೇವೆ. ವಾಟ್ ಇಸ್ ದ ಡಿಫರೆನ್ಸ್ ಆಫ್ 86 and 99? It was 13 years. 13 in the scripture talks of rebellion. ಅದು ದೇವರಿಗೆ ತಿರುಗಿ ಬೀಳುವಿಕೆಯನ್ನು ತೋರಿಸುವಂತಾಗಿದೆ. He rebelled against God. ಪ್ರಿಯರೇ, there was no profitable, it was a silent years in the life of Abraham. ಅಬ್ರಹಾಮನ ಜೀವಿತದಲ್ಲಿ God does not, ದೇವರ ವಾಕ್ಯ ಏನು ಸಹ ತಿಳಿಸುವುದಿಲ್ಲ. 13 years wasteful years in the life of Abraham. 13 ವರ್ಷಗಳು. Scripture is totally silent. We don't know what happened in those 13 years. It was a useless years in the life of Abraham. ಯಾಕೆ? Going away from the will of God. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಿ, ನಾನು ದೇವರು ಹೇಳಿದ್ದಾನೆ, ಐ ವಿಲ್ ಗಿವ್ ಯು ಸನ್, ನಾನು ನಿನಗೆ ಒಂದು ಮಗುವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದನು. He should have waited patiently, ತಾಳ್ಮೆಯಲ್ಲಿ ಕಾದಿರಬೇಕಾಗಿತ್ತು. ಬಟ್ he became impatient. ನನಗೆ ವಯಸ್ಸಾಗ್ತಾ ಇದೆ, ಇನ್ನು ಮಕ್ಕಳಾಗಲಿಕ್ಕೆ ನನಗೆ ಸಾಧ್ಯವಿಲ್ಲ, I can't ಎಂಬುದಾಗಿ ಸಾರಲು ಸಜೆಷನ್ ಕೊಟ್ಟಳು. ಅಲ್ಲಿ ಹ್ಯಾಗಾರಳು ಬಂದಳು. If he had not gone to Egypt, ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳ್ರಿ. ಇಫ್ ಯು ಹ್ಯಾಡ್ ನಾಟ್ ಗಾನ್ ಡೌನ್ ಟು ಈಜಿಪ್ಟ್, ದೇವರ ಮೇಲೆ ನಂಬಿಕೆ ಇಟ್ಟು ದೇವರು ನನ್ನನ್ನು ಪರಿಪಾಲಿಸ್ತಾನೆ, ಬರಗಾಲದ ಎಷ್ಟು ಮಾತ್ರಕ್ಕೂ ನಾನು ಸಾಯುವುದಿಲ್ಲ ಎಂಬುದಾಗಿ ಆತನು ಆಲೋಚನೆ ಮಾಡಿದ್ದ ಆಗಿದ್ದರೆ, ಐಗುಪ್ತ ದೇಶದಿಂದ ಅಲ್ಲಿ ಹಾಗರಳು ಅಲ್ಲಿ ಬರಲಿಕ್ಕೆ ಯಾವುದೇ ಚಾನ್ಸ್ ಅಲ್ಲಿ ಇರುತ್ತಾ ಇರಲಿಲ್ಲ. ಕರೆಕ್ಟ್? ಹಾಗರಳು ಬರೋದಕ್ಕೆ ಯಾವ ಚಾನ್ಸ್ ಇಲ್ಲ. ಬಿಕಾಸ್ ಹಿ ವೆಂಟ್ ಡೌನ್ ಟು ಈಜಿಪ್ಟ್, ಬಿಕಾಸ್ ಹಿ ಕಮಿಟೆಡ್ ಒನ್ ಮಿಸ್ಟೇಕ್ ದಟ್ ಲೆಡ್ ಟು ಅನದರ್ ಮಿಸ್ಟೇಕ್, ದಟ್ ಲೆಡ್ ಟು ಅನದರ್ ಮಿಸ್ಟೇಕ್. ನಾಟ್ ಓನ್ಲಿ ದಟ್, ಲೋಟನು ಜೊತೆಯಲ್ಲಿ ಕರ್ಕೊಂಡು ಐಗುಪ್ತ ದೇಶಕ್ಕೆ ಹೋಗಿದ್ದ. ಐಗುಪ್ತ ದೇಶದ ವೈಭವ, ಅಲ್ಲಿನ ಗ್ರೀನರಿ ಎಲ್ಲವನ್ನು ನೋಡಿ ಸೊದೋಮ್ ಗೊಮೋರ ನೋಡ್ತಿದ್ದ ಹಾಗೆ, ಇಟ್ ಇಸ್ ಲೈಕ್ ಈಜಿಪ್ಟ್, ವೆರಿ ಪ್ರೆಷಿಯಸ್, ವೆರಿ ಪ್ರಾಸ್ಪರಸ್. ಎಲ್ಲವನ್ನು ನೋಡ್ತಾ ಇದ್ದ ಹಾಗೆ, ಅಯ್ಯೋ ಸೊದೋಮ್ ಗೊಮೋರ ಎಷ್ಟು ಚೆನ್ನಾಗಿದೆಯಲ್ಲ, ಹೆಸರಾಗಿದೆ, ನನ್ನ ಒಂದು ಪ್ರಾಣಿಗಳಿಗೆ ಎಲ್ಲ ರೀತಿಯಲ್ಲಿ ಅಲ್ಲಿ ಹುಲ್ಲುಗಾವಲುಗಳಿದೆ, ಅದು ನಾನು ಯಥೇಚ್ಛವಾಗಿ ನಾನು ವೃದ್ಧಿ ಆಗ್ಬೋದು, ನಾನು ಅಭಿವೃದ್ಧಿ ಆಗ್ಬೋದು ಎಂಬುದಾಗಿ ಲೋಟನಿಗೆ ಆಸೆ ಹುಟ್ಟಿದ್ದು. ಯಾಕೆ ಎಂಬುದಾಗಿ ಹೇಳಿದರೆ, ಅಬ್ರಹಾಮ್ ಟುಕ್ ಲೋಟ್ ಅಲಾಂಗ್ ವಿತ್ ಹಿಮ್ ಟು ಈಜಿಪ್ಟ್. Once mistake led to another mistake, led to another mistake. Oh, ಪ್ರಿಯರೇ, what a life of Abraham is. ಪ್ರಿಯರೇ, ನಮ್ಮ ಒಂದು ಕ್ರಿಸ್ತ ಜೀವಿತದಲ್ಲೂ ಸಹ ಅನೇಕ ಈ ರೀತಿಯಾದಂಥ 7 ಬೀಳಿಕೆಗಳು ನೋಡುವಂತರಾಗಿದ್ದೇವೆ. I don't want to close life of Abraham with these failures. If you come to Genesis chapter 14, ನಾನು ಸ್ಲೈಡ್ ಇಲ್ಲ, ದಯಮಾಡಿ ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 1-2 ವಚನಗಳನ್ನು ಮಾತ್ರ ಗಮನಿಸ್ರಿ. I want to end with a very good note with Abraham. ಅಬ್ರಹಾಮನ ಕುರಿತಾಗಿ ಒಳ್ಳೆಯ ಸಂಗತಿಯನ್ನು ಹೇಳಿ ನನ್ನ ಮಾತನ್ನು ನಾನು ನಿಲ್ಲಿಸ್ತೇನೆ. ಇಟ್ ಈಸ್ ಪಾರ್ಟ್ ಆಫ್ ಲೈಫ್. ಫೇಲ್ಯೂರ್ಸ್, ಅಪ್ಸ್ ಅಂಡ್ ಡೌನ್ಸ್ ನಮ್ಮ ಜೀವಿತಗಳಲ್ಲಿ ಆ ರೀತಿ ಬರುವಂಥದ್ದಾಗಿದೆ. ಆದರೆ ಅದನ್ನು ಸರಿಪಡಿಸಿಕೊಂಡು ನಾವು ಹೋಗುವಂತಹದ್ದು ಪ್ರಾಮುಖ್ಯವಾದದ್ದು. ಆದಿಕಾಂಡಗಳ ಪುಸ್ತಕ 14ನೇ ಅಧ್ಯಾಯ 18ನೇ ವಚನ, we read, Melchizedek, king of Salem, brought forth bread and wine, and he was the priest of the Most High God. ಅಲ್ಲಿ ಮೆಲ್ಕಿಜೆದೇಕನು ದ್ರಾಕ್ಷಾರಸವನ್ನು ರೊಟ್ಟಿ ದ್ರಾಕ್ಷಾರಸ ತೆಗೆದುಕೊಂಡು ಬಂದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. Just same chapter 14 verse 21, king of Sodom said unto Abraham, give me the person and take the goods thyself. ಅಲ್ಲಿ ಸೊದೋಮಿನ ಅರಸನ ಕುರಿತು ಬಂದಾಗ ನೋಡುವಂತರಾಗಿದ್ದೇವೆ. ಒನ್ ಚಾಪ್ಟರ್ ವಿ ರೀಡ್ 2 kings. ಒಂದನು ಮೆಲ್ಕಿಜೆದೇಕ್, ಕಿಂಗ್ ಆಫ್ ಸಾಲೆಮ್, ಮತ್ತು ಅಲ್ಲಿ ಮತ್ತೊಂದು ಕಡೆಯಲ್ಲಿ ಅಲ್ಲಿ ಓದುವಂತರಾಗಿದ್ದೇವೆ ಕಿಂಗ್ ಆಫ್ ಸೊಡೋಮ್. ಇಟ್ ಈಸ್ ವೇರ್, ಆ ಸಮಯದಲ್ಲಿ ಮಾತ್ರ ಮ್ಯಾನ್ ಆಫ್ ಗಾಡ್ ಕ್ಯಾನ್ ಡಿಸ್ಟಿಂಗ್ವಿಷ್ ಸೈತಾನಿಯಿಂದ ಬಂದಂಥದ್ದು ಯಾವುದು, ದೇವರಿಂದ ಬಂದಂಥದ್ದು ಯಾವುದು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ಗುರುತಿಸುವುದಕ್ಕೆ ಸಾಧ್ಯವಾಗುವುದು ಯಾವಾಗ ಎಂಬುದಾಗಿ ಹೇಳಿದರೆ, ನಾವು ಆತ್ಮಿಕವಾಗಿ ಬಲಗೊಂಡಿದ್ದಾಗ ಮಾತ್ರ. ಹಿ ರೆಕಗ್ನೈಸ್ಡ್ ಮೆಲ್ಕಿಜೆದೇಕ್ ಅನ್ನೋ ಒಂದು ಕಡೆಯಲ್ಲಿ, ಸೊದೋಮಿನ ಅರಸನ ಒಂದು ಕಡೆಯಲ್ಲಿ. ಸೊದೋಮ್ ಎಂಬುದಾಗಿ ಹೇಳಿದರೆ ಇಟ್ ಸ್ಪೀಕ್ಸ್ ಆಫ್ ಈವಿಲ್, ಸೈತಾನಕ್ಕೆ ಸಂಬಂಧಪಟ್ಟಂತಹ ಸಂಗತಿ ಅದು ಒಂದು ಕಡೆಯಲ್ಲಿ ತೋರಿಸುವಂತಾಗಿದೆ. ಹೌ ಅಬ್ರಹಾಮ್ ರೆಸ್ಪಾಂಡೆಡ್ ಟು ದೀಸ್ 2 kings. ಯಾವ ರೀತಿಯಲ್ಲಿ ಅಬ್ರಹಾಮನು ಆ 2 ಅರಸುಗಳನ್ನು ಆತನ ಪ್ರತಿಕ್ರಿಯಿಸನು ಎಂಬುದಾಗಿ ಹೇಳುವಾಗ, ಸ್ಕ್ರಿಪ್ಚರ್ ಟೆಲ್ಸ್ ಅಬೌಟ್ 4 gestures of faith in the life of Abraham. ಅಬ್ರಹಾಮನ ಜೀವಿತದಲ್ಲಿ ಆ 4 ಸಂಗತಿಗಳನ್ನು ಅದು ನಮಗೆ ತಿಳಿಸುವಂತಾಗಿದೆ. ಏನೆಂಬುದಾಗಿ, ಮೊದಲಾಗಿ he opened his hand for bread and wine. ತನ್ನ ಕೈಗಳನ್ನು ಮೆಲ್ಕಿಜೆದೇಕ್ ಅಂತಂದಾಗ he opened his hand. He filled his hand to give the tithe. ಆ ಒಂದು ಸಂಗತಿಯನ್ನು ಮನೆಗೆ ಹೋಗಿ ಓದ್ರಿ. ಮೆಲ್ಕಿಜೆದೇಕನಿಗೆ ಪ್ರೇರೆ 10ರ ಭಾಗವನ್ನು ಅಲ್ಲಿ ಕಾಣಿಕೆಯಾಗಿ ಕೊಟ್ಟನು ಎಂಬುದಾಗಿ ನಾವು ಓದುವಂತರಾಗಿದ್ದೇವೆ. Where did he learn this 1/10? 10ರ ಭಾಗ ನಾನು ಕೊಡಬೇಕೆಂಬಂತಹ ಅಂಶವನ್ನು ಆತನು ಎಲ್ಲಿ ಕಲಿತನು ಪ್ರೇರೆ? There was no law. ಧರ್ಮಶಾಸ್ತ್ರ ಎನ್ನುವಂಥದ್ದು ಇಲ್ಲ, ಅಲ್ಲಿ ಯಾವುದೇ ರೀತಿಯ ನಿಯಮಾವಳಿಗಳಲ್ಲಿ ಕೊಟ್ಟಿರಲಿಲ್ಲ. ಬಟ್ ವೇರ್ ಡಿಡ್ ಹಿ ಲರ್ನ್ ಅಬ್ರಹಾಮ್? ವೆರಿ ಇಂಟ್ರೆಸ್ಟಿಂಗ್. ಬೇರೆ ಹಿ ಓಪನ್ ಹಿಸ್ ಹ್ಯಾಂಡ್ ಟು ಬ್ರೆಡ್ ಅಂಡ್ ವೈನ್. ಮೆಲ್ಕಿಜೆದೇಕನು ತಂದಂತಹ ಸಮಯದಲ್ಲಿ ರೊಟ್ಟಿ ದ್ರಾಕ್ಷಾರಸಕ್ಕೆ ತನ್ನ ಕೈಗಳನ್ನು ತೆಗೆದನು. ಹಿ ಫಿಲ್ಡ್ ಹಿಸ್ ಹ್ಯಾಂಡ್ ಟು ಗಿವ್ 1/10, 10ರ ಭಾಗವನ್ನು ತನ್ನ
ಕೈ ಹಿಡಿದು ಎತ್ತಿಕೊಳ್ಳಿಕ್ಕೆ ಆತನ ಮನಸ್ಸು ಮಾಡಿದ. He lifted his hand to the most high God. ನಾನು ನನ್ನ ಕೈಗಳನ್ನು ತಂದೆ ಲೋಕದ ಪರಾತ್ಪರನಾದ ದೇವರ ಕಡೆಗೆ ನಾನು ಕೈಗಳನ್ನು ಎತ್ತಿದ್ದೇನೆ ಎಂಬುದಾಗಿ ಆ ಒಂದು ಅಧ್ಯಾಯದಲ್ಲಿ ಓದುವಂತರಾಗಿದ್ದೇವೆ. ನಾಲ್ಕನೇದಾಗಿ, I don't want anything from king of Sodom. He closed his hand to king of Sodom. ನನಗೆ ಯಾವುದೇ ರೀತಿ ಅಧ್ಯಾಯವಾದಂತಹ ಒಂದು ಹಣವು ಬೇಡ ಎಂಬುದಾಗಿ ಹೇಳಿ ಸೊದೋಮಿನ ಆ ಒಂದು ಟೆಂಪ್ಟೇಷನ್ಗೆ ನೋ ಎಂಬುದಾಗಿ ಆತನು ಹೇಳಿದ. ಓ ಪ್ರಿಯರೇ, ಈ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ವಾಟ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಅಬ್ರಹಾಂ. ಪ್ರಿಯರೇ, ರೊಟ್ಟಿ ಒಂದು ದ್ರಾಕ್ಷಾರಸ ಎಂಬುದಾಗಿ ಹೇಳುವಾಗ ಪ್ರಿಯರೇ, ನಾವು ಕ್ರೈಸ್ತ ವಿಶ್ವಾಸಗಳಂತ ನಮಗೆ ಆರಾಧನೆಯನ್ನು ನಮ್ಮ ನೆನಪಿಗೆ ತರುವಂತಾಗಿದೆ. ಲೆಟ್ಸ್ ನಾಟ್ ಹ್ಯಾವ್ ಎ ಕ್ಯಾಶುವಲ್ ಆಟಿಟ್ಯೂಡ್ ಟುವರ್ಡ್ಸ್ ವರ್ಷಿಪ್. ಆರಾಧನೆಗೆ ಒಂದು ರೀತಿಯ ಲಘುವಾದಂಥ ತಾತ್ಸರವಾದಂಥ ಮನೋಭಾವ ಬೇಡ ಪ್ರಿಯರೇ. ಹೌ ಅಬ್ರಹಾಂ ಹಾನರ್ಡ್, ಯಾವ ರೀತಿಯಲ್ಲಿ ಅಬ್ರಹಾಮನ್ನು ಗೌರವಿಸಿದನೋ, ಸನ್ಮಾನಿಸಿದನೋ, ಲೆಟ್ಸ್ ಹಾನರ್ ಅವರ್ ಲಾರ್ಡ್. ನಮ್ಮ ಕರ್ತನಿಗೆ ಸನ್ಮಾನವನ್ನು ಸಲ್ಲಿಸುವುದಕ್ಕೂ ಗೌರವವನ್ನು ಸಲ್ಲಿಸುವುದಕ್ಕೂ ಹೃದಯಪೂರ್ವಕವಾಗಿ ಸಿದ್ಧತೆಯಿಂದ ಕೂಡಿದವರಾಗಿ ನಾವು ಸೇರಿ ಬರುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ಮಾತ್ರವಲ್ಲ, ಹಿ ಫಿಲ್ಡ್ ಹಿಸ್ ಹ್ಯಾಂಡ್, ಆತನ ಕರ್ತನಿಗೆ ಕಾರ್ಯಗಳಿಗೆ ಕೊಡುವುದಕ್ಕಾಗಿ ಉದಾರತೆಯನ್ನು ಕೊಟ್ಟನು. ಹಿ ಲಿಫ್ಟೆಡ್ ಹಿಸ್ ಹ್ಯಾಂಡ್, ಕರ್ತನಿಗೆ ತನ್ನ ಕೈಗಳೆತ್ತಿ ಘನವನ್ನು ಸಲ್ಲಿಸಿದನು. ಹಿ ಕ್ಲೋಸ್ಡ್ ಹಿಸ್ ಹ್ಯಾಂಡ್ ಟು ದ ಕಿಂಗ್ ಆಫ್ ಸೊದೋಮ್. ಆ ಸೊದೋಮಿನ ಅರಸನು ಆತನಿಗೆ ಹಣದ ಆಶೆಯನ್ನು ತೋರಿಸಿದಾಗ he said no. In God's word there are many temptations like this. ಈ ರೀತಿಯಾದಂಥ ಅನೇಕ ಶೋಧನೆಗಳು ಬಂದಾಗಿ ನೋಡುವಂತರಾಗಿದ್ದೇವೆ. Abraham, he was tested with the riches of Sodom. Joseph, he was tempted with the passion of a woman. ಅಲ್ಲಿ ಒಬ್ಬ ಸ್ತ್ರೀಯ ಒಂದು ಮೋಹಕ್ಕೆ, ಒಂದು ಆಶೆಗೆ ಒಳಪಟ್ಟನು. ಬಟ್ in spite of that he was victorious. Moses, there was rebellion in the camp. ಅಲ್ಲಿ ಒಂದು ಕ್ಯಾಂಪ್ನಲ್ಲಿ ಜನರು ಆತಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. ಆ ಒಂದು ಶೋಧನೆಯನ್ನು ಮೋಶೆಯಲ್ಲಿ ದಾಟಿ ಹೋಗಬೇಕಾಗಿತ್ತು. David, there was war going on. He was relaxing in the upstairs. There he saw a woman, ಒಬ್ಬ ಸ್ತ್ರೀಯನ್ನು ಆತನು ನೋಡಿದನು. You know the next result, what happened. ಮಾತ್ರವಲ್ಲ, ಪೇತ್ರನ ಪ್ರೇರೆ ಚಳಿ ಕಾಯಿಸಿಕೊಳ್ಳುತ್ತಾ ಕೂತಿದನು. ಆ ಸಮಯದಲ್ಲಿ ಒಂದು ಟೆಂಪ್ಟೇಷನ್ ಆತನಿಗೆ ಬಂದಿತು. He failed in that. ಪ್ರೇರೆ, ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಈ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಪ್ರಿಯರೇ, there are ups and downs, twists and turns. ಆ ಸ್ಥಿತಿಯಲ್ಲಿ ಅಬ್ರಹಾಮನ ಒಂದು ನಂಬಿಕೆಯ ಜೀವಿತ, ಕರ್ತನೆ ನನಗೆ ಸಹಾಯ ಮಾಡು. Let there be a saving faith, separating faith, sustaining faith. ಆ ಕರ್ತನೆ ಈ ಎಲ್ಲ ಸಂಗತಿಗಳಲ್ಲಿ ನನ್ನ ನಂಬಿಕೆಯನ್ನು ಹೆಚ್ಚಿಸು. ನಾನು ಹಾರಾನ್ ಎಂಬ ಪ್ರದೇಶದಲ್ಲಿ ಸಿಕ್ಕಾಕೊಂಡಿದ್ದಾಗೆ ಸಹ ಕರ್ತನೆ ಹಾರಾನ್ ಎಂಬ ಸ್ಥಳದಲ್ಲಿ ಸಿಕ್ಕಾಕೊಂಡಿದ್ದೇನೆ. ದಯಮಾಡಿ ಆ ಸ್ಥಿತಿಯಿಂದ ಹೊರಬಂದು ನಾನು ಆತ್ಮಿಕವಾಗಿ ವೃದ್ಧಿ ಆಗುವಾಗೆ ಸಹಾಯ ಮಾಡು ಎಂಬುದು ನಮ್ಮ ದೀನತೆಯ ಪ್ರಾರ್ಥನೆ ಆಗಲಿ. ಕರ್ತನ ತಾನೇ ಈ ಆಲೋಚನೆಗಳನ್ನು ಆಶೀರ್ವದಿಸಲಿ. ಕೂಟದ ಅಂತ್ಯಕ್ಕಾಗಿ ಸುಧೀಲ್ ಬ್ರದರ್ ಪ್ರಾರ್ಥನೆ ಮಾಡಿ ಮುಗಿಸುವಂತೆ ಕೇಳಿಕೊಳ್ತಾರೆ.